ಸುದ್ದಿಮನೆ ಕುಂದಾಪುರ ವೀಕ್ಷಕರಿಗೆ ಆದರದ ಸ್ವಾಗತ. ನರೇಂದ್ರ ಕುಮಾರ್ ಕೋಟ ಪ್ರಾಯಶಃ ಈ ಹೆಸರನ್ನು ಕೇಳದ ಉಡುಪಿ ಜಿಲ್ಲೆಯ ಮಂದಿ ಬಹಳ ವಿರಳ. ಶಿಕ್ಷಣ ರಂಗದಲ್ಲಿ ವಿನೂತನ ಪ್ರಯೋಗಗಳನ್ನು ಮಾಡುತ್ತಾ ಸಫಲರಾದ ಈ ವ್ಯಕ್ತಿ ಕಾಲಿಡದ ಕ್ಷೇತ್ರಗಳೇ ಇಲ್ಲವೇನೋ. ಅಧ್ಯಾಪನ, ಸಾಹಿತ್ಯ, ಯಕ್ಷಗಾನ, ಸಿನಿಮಾ ನಿರ್ಮಾಣ, ನಿರೂಪಣೆ, ನಾಟಕ ರಚನೆ, ಕಂಠದಾನ ಹೀಗೆ ಇವರದು ಒಂಥರ ಸವ್ಯಸಾಚಿ ವ್ಯಕ್ತಿತ್ವ. ಸದಾ ಅರಳು ಹುರಿದಂತೆ ಮಾತನಾಡಿ ಎದುರಿಗಿರುವವರನ್ನು ಮಾತಿನಲ್ಲೇ ಮೂಕವಿಸ್ಮಿತಗೊಳಿಸುವ ಕೋಟದ ಈ ಕಾಯಕ ಮಿತ್ರ ಒಂದಿಲ್ಲೊಂದು ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ವಿದ್ಯಾರ್ಥಿಗಳ ಬಾಳಿಗೆ ದಾರಿದೀಪವಾದವರು. ಕಳೆದ 27 ವರ್ಷಗಳಿಂದ ತಮ್ಮಲ್ಲಿರುವ ವಿವೇಕವನ್ನು ಕೋಟದ ವಿವೇಕ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಧಾರೆ ಎರೆಯುತ್ತಾ ಅವರಲ್ಲಿರುವ ಸುಪ್ತ ಪ್ರತಿಭೆ ಹೊರತರಲು ಶ್ರಮಿಸಿದವರು. ನರೇಂದ್ರ ಕೋಟ ಸಮಾಜ ವಿಜ್ಞಾನದ ಅಧ್ಯಾಪಕರಾಗಿದ್ದರೂ ಇವರ ಬಾಯಲ್ಲಿ ಕನ್ನಡ ಕೇಳುವುದೇ ಬಲು ಸೊಗಸು. ಮಾತೃಭಾಷೆಯನ್ನು ಕಡೆಗಣಿಸಿ ಪರಭಾಷೆಯ ವ್ಯಾಮೋಹಕ್ಕೆ ಒಳಗಾಗುತ್ತಿರುವವರ ನಡುವೆ ಮಾತೃಭಾಷೆಯಲ್ಲೇ ನಿರಂತರ ವ್ಯವಹರಿಸುವ ಅವರ ಭಾಷಾಭಿಮಾನ ನಿಜಕ್ಕೂ ಇಂದಿನ ಯುವ ಜನರಿಗೆ ಮಾದರಿ. ಅನಂತ ರಾಮನಾಯಕ್ ಮತ್ತು ಶ್ರೀಮತಿ ಇಂದಿರಾರವರ ಸುಪುತ್ರ ಈ ನರೇಂದ್ರ ಕುಮಾರ್ಗೆ ಎಳವೆಯಿಂದಲೇ ಹೊಸತೇನಾದರೂ ಕಲಿಯಬೇಕು ಎಂಬ ತುಡಿತವಂತೆ. ಆ ತುಡಿತವೇ ಇಂದು ಅವರನ್ನೋರ್ವ ಅಧ್ಯಯನಶೀಲ ಅಧ್ಯಾಪಕನಾಗಿ ಮಾಡಿದೆ ಎಂದರೆ ತಪ್ಪಿಲ್ಲ. ಶಿಕ್ಷಣ ರಂಗದಲ್ಲಿ ನಿತ್ಯ ನೂತನ ಕಾರ್ಯಕ್ರಮಗಳ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಕಣ್ಣಿಗೆ ಕೌತುಕವಾಗಿ ಕಂಡ ಅವರು ಇಂದಿಗೂ ಅದೆಷ್ಟೋ ಯುವ ಮನಸ್ಸುಗಳಿಗೆ ಸ್ಫೂರ್ತಿ. ಸುಮಾರು 30ಕ್ಕೂ ಹೆಚ್ಚು ಕೃತಿಗಳು, ಹಲವು ಶೈಕ್ಷಣಿಕ ಸಂಬಂಧಿ ಚಟುವಟಿಕೆಗಳು, ಮಕ್ಕಳ ಪ್ರತಿಭೆಯ ಹೊರಹೊಮ್ಮಿಸಲು ಆಯೋಜಿಸಿದ ಅನೇಕ ಬೇಸಿಗೆ ಶಿಬಿರಗಳು, SSLC ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪರೀಕ್ಷಾ ಶಿಬಿರ, ರೇಡಿಯೋ ಮಣಿಪಾಲದಲ್ಲಿ ಮೂಡಿಬರುತ್ತಿರುವ ಹೊಂಬೆಳಕು ಸೇರಿದಂತೆ ಅನೇಕ ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮಗಳು, ಹೀಗೆ ನರೇಂದ್ರ ಸರ್ ಅವರ ಸಮಾಜಮುಖಿ ಕಾರ್ಯಕ್ರಮಗಳು ಅನಾವರಣಗೊಳ್ಳುತ್ತಲೇ ಸಾಗುತ್ತವೆ. ಎಲ್ಲರಿಗೂ ನಮಸ್ಕಾರ. ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಹೊಂಬೆಳಕು ಎನ್ನುವ ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮವನ್ನು ಶಿಕ್ಷಕರಾಗಿರುವ ನರೇಂದ್ರ ಕುಮಾರ್ ಕೋಟ ಅವರು ನಡೆಸಿಕೊಡ್ತಾ ಇದ್ದಾರೆ. ಪ್ರತಿ ವಾರವೂ ವಿದ್ಯಾರ್ಥಿಗಳಿಗೆ, ಜನಸಾಮಾನ್ಯರಿಗೆ ಮಾತ್ರವಲ್ಲ, ಸಮಾಜದ ಎಲ್ಲ ದುಡಿಯುವ ವರ್ಗಗಳಿಗೆ ಬದುಕಲು ಬೇಕಾದ ಪ್ರೇರಣೆಯ ಬೆಳಕನ್ನು ಹೊಂಬೆಳಕು ಕಾರ್ಯಕ್ರಮದ ಮೂಲಕ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ 123 ಸಂಚಿಕೆಗಳನ್ನು ಪೂರೈಸಿರುವ ಈ ಹೊಂಬೆಳಕು ಕಾರ್ಯಕ್ರಮ ಬಹುಜನರ ವ್ಯಕ್ತಿತ್ವ ವಿಕಸನಕ್ಕೆ ಕಾರಣವಾಗ್ತಾ ಇದೆ ಎಂದು ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ತಮ್ಮ ಸಮಯವನ್ನು ಒಂದಷ್ಟು ಮೀಸಲಾಗಿಟ್ಟು ಸಾಮಾಜಿಕ ಕಾಳಜಿಯಿಂದ ಇಂತಹ ಕೆಲಸವನ್ನು ಮಾಡ್ತಾ ಇರುವ ನರೇಂದ್ರ ಕುಮಾರ್ ಕೋಟ ಅವರಿಗೆ ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರದ ವತಿಯಿಂದ ಅಭಿನಂದನೆಗಳು ಮತ್ತು ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇಂಥ ಸಮಾಜಮುಖಿ ಕೆಲಸಗಳನ್ನು ಅವರು ಇನ್ನಷ್ಟು ಮಾಡುವಂತಾಗಲಿ ಎನ್ನುವುದೇ ನಮ್ಮ ಆಶಯ. ಜನಮೆಚ್ಚಿದ ಶಿಕ್ಷಕರಾಗಿ ತಮ್ಮ ಶೈಕ್ಷಣಿಕ ಹಾಗೂ ಸಾಹಿತ್ಯಿಕ ಸಾಧನೆಗೆ 10 ಹಲವು ಪ್ರಶಸ್ತಿಗಳ ಜೊತೆಗೆ ರಾಜ್ಯ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ನರೇಂದ್ರ ಕುಮಾರ್ ಸರ್ ಅವರ ಜೊತೆ ಒಂದಷ್ಟು ಸಮಯ ಕಳೆದು ಮಾತನಾಡಿಸೋಣ ಬನ್ನಿ. ಸುದ್ದಿಮನೆ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ನಾನು ಕೌಸಲ್ಯ ಮೋಡವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಿ ಸರ್? ಆರಾಮಿದ್ದೇನೆ. ಎಲ್ಲ ಸುದ್ದಿಮನೆ ಕುಂದಾಪುರದ ವೀಕ್ಷಕರಿಗೆ ಕೂಡ ಶಿಕ್ಷಕ ದಿನಾಚರಣೆ ಶುಭಾಶಯ ನಾನು ಈ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ನಿಮಗೆ ಗೊತ್ತಿಲ್ಲ, ಒಂದು ಕೋಇನ್ಸಿಡೆನ್ಸ್ ಅಂದರೆ ನಾನು ಕೂಡ ನಿಮ್ಮ ಸ್ಟೂಡೆಂಟೇ. ಹಿಂದೆ ನಾನು ವಿವೇಕ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಕೂಡ ಓದಿದ್ದು. ನೀವು ಹೈಸ್ಕೂಲಿನಲ್ಲಿ ಕನ್ನಡವನ್ನು ಸುಲಲಿತವಾಗಿ ಹಾಗೂ ಸುಮಧುರವಾಗಿ ಮಾತನಾಡೋದನ್ನ ಕಲಿಸ್ಕೊಟ್ಟಿದ್ರಿ. ನಾನು ಕೂಡ ಅದರ ದೊಡ್ಡ ಫ್ಯಾನ್ ಕೂಡ ಹೌದು. ಇವತ್ತೇನು ನಾನು ಸಣ್ಣ ಪುಟ್ಟ ವೇದಿಕೆಯನ್ನು ಹತ್ತಿ ನಿರೂಪಣೆ ಮಾಡ್ತೀನಿ, ಅದಕ್ಕೆ ಮೂಲ ಕಾರಣನೇ ನೀವು, ನನ್ನ ರೋಲ್ ಮಾಡೆಲ್ ನೀವು. ಸೊ ಇವತ್ತು ನಿಮ್ಮನ್ನು ಇಂಟರ್ವ್ಯೂ ಮಾಡೋ ಒಂದು ಸದವಕಾಶ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಸರ್. ಇದಕ್ಕೆ ನಾನು ತುಂಬಾ ಖುಷಿಯಾಗಿದ್ದೀನಿ ಇವತ್ತಿನ ದಿನ. ಸರ್, ಹಾಗೆ ಇವತ್ತಿನ ಇಂಟರ್ವ್ಯೂ ಏನಿದೆ, ಬರೀ ಒಂದು ಪ್ರಶ್ನೆಗೊಂದು ಉತ್ತರ ಆಗಿರದೆ ನಿಮ್ಮ ಬದುಕಿನ ಸಾಧನೆಯ ಚಿತ್ರಣವನ್ನು ನಾವು ಯುವ ಜನರ ಮುಂದೆ ತೆರೆದಿಟ್ಟು ಅದನ್ನು ಸಾರ್ಥಕಗೊಳಿಸುವ ದಾರಿ ದೀಪವಾಗಿಸುವ ಒಂದು ಸಣ್ಣ ಪ್ರಯತ್ನ ನಮ್ಮದು. ಶುರು ಮಾಡೋಣ ಸರ್. ಖಂಡಿತವಾಗಿ. ಸರ್, ನೀವೀಗ ಶಿಕ್ಷಕರನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯನೇ. ಆದರೆ ಇದೇ ಪ್ರೊಫೆಷನ್ನ ನೀವು ಆರಿಸ್ಕೊಂಡಿದ್ಯಾಕೆ? ಯಾಕಂದರೆ ತುಂಬ ಪ್ರೊಫೆಷನ್ ಇದೆ. ಪರ್ಟಿಕ್ಯುಲರ್ಲಿ ಇದನ್ನೇ ಯಾಕೆ ಆರಿಸ್ಕೊಂಡ್ರಿ? ಮತ್ತು ಈ ಪ್ರೊಫೆಷನಲ್ಲಿ ನಿಮ್ಗೆ ಎಷ್ಟು ಖುಷಿ ಇದೆ ಸರ್? ಬಹಳ ಮುಖ್ಯವಾಗಿ ನೀವು ಕೇಳಿದ್ದು ಇದನ್ನು ನಾನು ಯಾಕೆ ಇಷ್ಟಪಟ್ಟೆ ಅಂತ ಹೇಳಿದ್ರೆ, ನಾನು ಚಿಕ್ಕನ್ನಲ್ಲಿ ಶಿಕ್ಷಕರು ತುಂಬ ರಜೆ ಕೊಡ್ತಾ ಇದ್ದಾರೆ.
ಹಾಗಾಗಿ ಅವರಿಗೂ ತುಂಬ ರಜೆ ಕೊಡುತ್ತೆ ಅಂತೇಳಿ ನಾನು ಹೈಸ್ಕೂಲ್ ಇರುವಾಗಲೇ ನಾನು ಒಂದು ಮಾಸ್ಟರ್ ಆಗ್ಬೇಕು, ನಾನೊಬ್ಬ ಮಾಸ್ಟರ್ ಆಗ್ಬೇಕಂತ ತುಂಬ ಯೋಚನೆಯನ್ನು ಕಂಡೋದು. ಆದರೆ ಅದೇನಾಯಿತು ಅಂತ ಹೇಳಿದ್ರೆ ಕನಸೇನೋ ಸಾಕ್ಷಾತ್ಕಾರ ಆಯಿತು. ಆಮೇಲೆ ಬಂದ ಮೇಲೆ ಏನನ್ನಿಸ್ತು, ಏನಾದರೂ ಮಾಡಬೇಕಂತ ಹೊಸ ಯೋಚನೆ. ಈಗ ತಾನು ನೀವು ಹೇಳಿದರೆ ಒಬ್ಬ ಶಿಕ್ಷಕನಿಗೆ ತನ್ನ ವಿದ್ಯಾರ್ಥಿ ಅತ್ಯಂತ ಎತ್ತರಕ್ಕೆ ಹೋದರೆ ತುಂಬ ಖುಷಿ ಆಗ್ತದೆ. ಈಗ ನೀವು ಒಂದು ಹಂತಕ್ಕೆ ಬಂದು ನೀವು ಹೇಳ್ತಾ ಇದ್ದೀರಿ, ನಾನು ನಿಮ್ಮನ್ನು ಸಂದರ್ಶನ ಮಾಡುವ ಹಂತಕ್ಕೆ ಬಂದೆ ಅಂತ ಹೇಳಿದ್ರೆ ಇದು ದೊಡ್ಡ ಒಂದು ಸಾಧನೆ. ಹಾಗಾಗಿ ಬಹಳ ಖುಷಿ ಆಗುತ್ತೆ. ಯಾವುದೇ ಒಬ್ಬ ಶಿಕ್ಷಕನಿಗೆ ತನ್ನ ವಿದ್ಯಾರ್ಥಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋದಾಗ, ಒಂದು ಒಳ್ಳೆಯ ಸಾಧಕಿ ಆದಾಗ ಅವನಿಗೆ ತುಂಬ ಖುಷಿ ಆಗುತ್ತೆ. ಮತ್ತು ಇವತ್ತು ನಾನು ಏನು ಹೊಸ ಯೋಚನೆಯನ್ನ ಮಾಡ್ತಾ ಇದ್ದೀನಿ, ನಾನೇನು ಕನಸನ್ನ ಕಂಡಿದ್ದೆ, ಶಿಕ್ಷಕನಾಗೋ ಮೊದಲು ರಜೆ ಅಂತ ಎಣಿಸ್ಕೊಂಡಿದ್ದೆ. ಆದ್ರೆ ಆದ್ಮೇಲೆ ಅನಿಸ್ತು ಇದು ಬಹಳ ಪವಿತ್ರವಾದಂತ ಶ್ರೇಷ್ಠವಾದಂತ ಕೆಲಸ. ಆ ದಿಸೆಯಲ್ಲಿ ಏನಾದ್ರೂ ನಾವೀನ್ಯ ರೂಪದಲ್ಲಿ ಮಾಡಕ್ಕಾಗತ್ತಾ, ಹೊಸ ರೂಪದಲ್ಲಿ ಮಾಡಕ್ಕಾಗತ್ತಾ, ನನ್ನ ಬೋಧನೆಯಲ್ಲಿ ಏನಾದ್ರೂ ಹೊಸ ವಿಚಾರವನ್ನ, ಹೊಸ ಸಾಧ್ಯತೆ ತರ್ಲಿಕ್ಕೆ ಆಗತ್ತಂತ ಯೋಚನೆ ಮಾಡಿಕೊಂಡು ಇವತ್ತು ತುಂಬಾ ಖುಷಿಯಲ್ಲಿದ್ದೀನಿ. ನಾನೇನು ಮಾಡ್ತಾ ಇದ್ದೀನಿ ಹೊಸ ಯೋಜನೆಯನ್ನ, ಅವೆಲ್ಲೂ ಕೂಡ ಅದಕ್ಕೊಂದು ಫಲ ಸಿಕ್ಕಿದೆ. ಈಗ ನಲಿ ಕಲಿ ಅಂತ ನಾನು ಶುರು ಮಾಡಿದೆ ಆರಂಭದಲ್ಲಿ. ನಾನು ಆರಂಭದಲ್ಲಿ 1997ಕ್ಕೆ ಜಾಯ್ನ್ ಆದಾಗ ಒಂದು ಹೊಸ ರೀತಿಯಲ್ಲಿ, ನೀವು ಕೂಡ ವಿದ್ಯಾರ್ಥಿ ಆಗಿದ್ದು ನನಗೆ ಗೊತ್ತಿಲ್ಲ, ಆಗ ನಾನು ಈ ಹೊಸ ಎಲ್ಲ ಯೋಚನೆ ಮಾಡ್ತಾ ಇದ್ದೆ. ಆಗ ಎಲ್ಲ ಏನ್ ಮಾಡಿದ್ರು, ಇದೆಲ್ಲ ಯಾಕೆ ಅಂತ ಕೇಳ್ತಾ ಇದ್ರು. ಆದ್ರೆ ಇವತ್ತು ಸರ್ಕಾರ ಹೇಳುತ್ತೆ ಈ ಶಿಶು ಕೇಂದ್ರಿತ ವ್ಯವಸ್ಥೆಯಲ್ಲಿ ಮಗುವಿಗೆ ನಲಿಯುತ್ತ ಕಾರಂತ ಹೇಳಿದಾಗೆ ಶಿಕ್ಷಣ ಹೇಗಿರ್ಬೇಕಂದ್ರೆ ನಗುವಿನ ಶಿಕ್ಷಣ ಕೊಡ್ಬೇಕಂತ ಯೋಚನೆ ಮಾಡಿದ್ದೀನಿ. ಆದ್ರೆ ಇಷ್ಟಿಲ್ಲ, ನಾನು ನನ್ನ ಸಮಾಜ ವಿಜ್ಞಾನ ಆಗಿರ್ಬೋದು, ನೀವು ಕಂಡಂತ ಕನ್ನಡ ಆಗಿರ್ಬೋದು, ಅಲ್ಲೆಲ್ಲೂ ಕೂಡ ಒಂದು ಲವಲವಿಕೆ ಮತ್ತು ಉತ್ಸಾಹ, ಸಂತೋಷ, ಸಂಭ್ರಮ ಇರುವಾಗಿ ನಾನು ನೋಡ್ಕೊಂಡು ಬಂದಿದ್ದೀನಿ. ಹಾಗೆ ಖುಷಿ ಇದೆ. ಹೇಳಿರೋ ಹಾಗೆ ಇವಾಗ ಶಿಶು ಕೇಂದ್ರಿತ ಶಿಕ್ಷಣ ಪದ್ಧತಿ ಏನು ನಡೀತಾ ಇದೆ, ತುಂಬ ಜನ ಹೇಳ್ತಾ ಇದ್ದಾರೆ ಅದು ದಾರಿ ತಪ್ಪಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಸರ್ ಅದು ಪದ್ಧತಿಯ ಬಗ್ಗೆ? ಏನಾಗುತ್ತೆ ಅಂತ ಹೇಳಿದ್ರೆ, ಹೌದು, ಇಡೀ ನಮ್ಮ ಬದುಕಿನ ದೊಡ್ಡ ಅವಿಭಾಜ್ಯ ಅಂಗವಾಗಿರುವಂಥದ್ದು ಮಗು ಅಥವಾ ಶಿಶು. ಆ ಮಗುವಿನ ಬೆಳವಣಿಗೆ, ಅದರ ಕನಸು, ಅದರ ಕನವರಿಕೆ, ಅದರ ಹಂಬಲ, ಆ ಮಗುವಿನ ತುಡಿತ ಮಿಡಿತ ಅವೆಲ್ಲವನ್ನ ನಾವು ಅದಕ್ಕೊಂದು ಒಳ್ಳೆಯ ಸ್ವರೂಪವನ್ನ, ಒಂದು ದಾರಿಯನ್ನು ನೀಡಬೇಕಾದ ನಮ್ಮ ಆದ್ಯ ಕರ್ತವ್ಯ ಶಿಕ್ಷಕನಾದವನ. ಆದ್ರೆ ಈಗ ನಾವು ನಮ್ಮ ಶಿಕ್ಷಣವನ್ನು ಗಮನಿಸಿದಾಗ ನಮ್ಮ ಶಿಕ್ಷಣ ಪದ್ಧತಿ ಹೇಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಗುರುಗಳು ದೇವರ ಹಾಗೆ ಮತ್ತು ಹೊಡೆತಾ ಇದ್ದಿತ್ತು, ಪೆಟ್ಟು ಕೊಡ್ತಾ ಇದ್ದಿದ್ರು. ಆಮೇಲೆ ಆ ಪೆಟ್ಟು ಕೊಟ್ಟಿದ್ದನ್ನ ಮನೆ ಹೇಳಿದ್ರೆ ಮತ್ತೆಷ್ಟು ಪೆಟ್ಟು ಸಿಗ್ತಾ ಇತ್ತು. ಆ ರೀತಿಯಲ್ಲಿ ಶಿಕ್ಷಣ ಇದ್ದಿತ್ತು. ಪರೀಕ್ಷೆ ಅಂದ್ರೆ ನಮ್ಗೆ ಅನಿಸ್ತಾ ಇರ್ಲಿಲ್ಲ. ಈಗ ನಾಳೆ ಪರೀಕ್ಷೆ ಅಷ್ಟೇ ಅನಿಸ್ತಾ ಇತ್ತು. ಆದ್ರೆ ಬರ್ತಾ 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 ಏನಾಯ್ತು, ಸ್ಪರ್ಧೆಗಳು ಬಂದವು, ಒತ್ತಡಗಳು ಬಂದವು, ತೀವ್ರವಾದ ಹಣಾಹಣಿ. ಅಂದ್ರೆ ನಮ್ಗೆ ಇಷ್ಟು ಮಾರ್ಕ್ ಬೇಕು, ಇಷ್ಟು ಫಲಿತಾಂಶ ಬೇಕು ಅಂತ ನಾವು ಬಂದು ಮುಟ್ಟಿದ್ದೀವಿ. ಎಲ್ಲರೂ ರೇಸಲ್ಲಿ ಹೋಗ್ತಾ ಇದ್ದೀವಿ. ರೇಸನ್ ಬಿಟ್ಟು ನಾವು ಹೊರಗಡೆ ಬರಕ್ಕಾಗಲ್ಲ. ನಾವೀಗ ಹೇಳ್ಬೋದು, ಮಗುವಿಗೆ ಒಂದು ಬಹಳ ಮುಖ್ಯವಾಗಿ ಬೇಕಾಗಿರುವುದು ಒಂದು ಸರ್ವಾಂಗೀಣ ಸರ್ವತೋಮುಖ ಅಭಿವೃದ್ಧಿ ಅಂತ ಹೇಳ್ತೀವಿ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ನಾವು ಮಗುವಿನ ಸರ್ವಾಂಗೀಣ ಮಾಡ್ಲಿಕ್ಕೆ ನಮ್ಮ ಈ ಶಿಕ್ಷಣ ಪದ್ಧತಿ ಸರಿಯಾಗಿದೆಯಾ, ಬದಲಾವಣೆ ಆಗಬೇಕಾ, ಆ ದಿಸೆಯಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ಈ ಒಂದು ಹಂತಗಳಲ್ಲಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ಕ್ರಮ ಇರ್ಬೋದು, ರಾಜ್ಯ ಶಿಕ್ಷಣ ಕ್ರಮ ಇರ್ಬೋದು, ಎಲ್ಲವನ್ನ ಅನ್ವಯಿಸಿಕೊಂಡಾಗ ನಾವು ಮಗುವಿನ ಅಥವಾ ಶಿಶುವಿನ ಪರಿಪೂರ್ಣವಾದಂತಹ ಸರ್ವಾಂಗೀಣ ಬೆಳವಣಿಗೆಗೆ ಬೇಕಾದ ವ್ಯವಸ್ಥೆಗಳು ನಮ್ಮೇನು NEP ನಿರೀಕ್ಷೆ ಇದೆ, ರಾಷ್ಟ್ರೀಯ ಶಿಕ್ಷಣ ಪದ್ಧತಿಯ ಒಂದು ರಾಷ್ಟ್ರೀಯ ಶಿಕ್ಷಣ ಚೌಕಟ್ಟಿನ ನಿರೀಕ್ಷೆಗಳು ಪರಿಪೂರ್ಣವಾಗಿ ಇದೆಯಾ ಅಂತ ನಾವು ಸ್ವಲ್ಪ ಆಗೊಮ್ಮೆ ಈಗೊಮ್ಮೆ ನಿಂತು ಯೋಚನೆ ಮಾಡಬೇಕಾದಂತ ಅನಿವಾರ್ಯತೆ ಇವತ್ತು ಇದೆ. ಅಲ್ಲಿ ಅವರು 5 ಅಂಶಗಳನ್ನ ಹೇಳ್ತಾ ಹೋಗ್ತಾರೆ. ಶಿಕ್ಷಣವನ್ನ ಹೊರಗಿನ ವಿಷಯಗಳೊಂದಿಗೆ ಸಮನ್ವಯಗೊಳಿಸಬೇಕು. ಅಂದ್ರೆ ಬರೀ ಓಬಲೆ ಅಲ್ಲ, ಓದುವುದು ಬರೆಯುವುದು ಲೆಕ್ಕಾಚಾರ ಆಗಬಾರದು. ಬದುಕಿನ ಕಟ್ಟಿಕೊಳ್ಳಿಕ್ಕೆ ಬೇಕಾದ ವಿಚಾರಗಳು ಶಿಕ್ಷಣದಲ್ಲಿ ಬರಬೇಕು ಅಂತ ಅವರ ಚೌಕಟ್ಟು ಹೇಳುವಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ನಾವು ಗಮನಿಸಿದಾಗ, ಈಗ ನಾವು ವಿವೇಕ ಗಲ್ಸೈಸ ತೆಗೆದುಕೊಂಡಾಗ ನಾನಲ್ಲೇ ಕಲಿಯುವಂಥದ್ದು, ಈಗ ಅದರೊಟ್ಟಿಗೆ 6 ಸಬ್ಜೆಕ್ಟ್ ಒಟ್ಟಿಗೆ ಬಹಳ ಮುಖ್ಯವಾದ ಕ್ರಾಫ್ಟ್ ಇದೆ, ಹೊಲಿಗೆ ಇದೆ. ಆದ್ರೆ ಇದು ಗಮನಿಸಿಕೊಂಡಾಗ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಅನುತ್ತೀರ್ಣಗೊಂಡಂತ ಮಗು ಹೊಲಿಗೆಯಲ್ಲಿ ಅದ್ಭುತವಾದಂತ ಯಶಸ್ಸನ್ನು ಕಂಡುಕೊಂಡ್ರೆ ಬದುಕನ್ನು ಕಟ್ಟಿಕೊಳ್ಳುತ್ತೆ. ಈ ರೀತಿಯ ಮಾದರಿಯ ಜೀವನವನ್ನ ಕಟ್ಟಿಕೊಡುವಂತಹ ಶಿಕ್ಷಣ ಪದ್ಧತಿಗಳು ಬಂದ್ರೆ ಮಾತ್ರ ನಮ್ಮ ಏನು ಆಶಯಗಳಿವೆ ಅವುಗಳು ಈಡೇರುವಂಥದ್ದು. ಹಾಗ ಆಗ್ತಾ ಇಲ್ಲ, ಆಗ್ಬೇಕೆನ್ನುವುದೇ ಬಹುತೇಕ ಶಿಕ್ಷಕರ ಒತ್ತಾಸೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉನ್ನತಿ. ಬಹುತೇಕ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ಎಂಬುದು ಕಷ್ಟ ಎಂಬ ಅಭಿಪ್ರಾಯ.
ಆದರೆ ನಮ್ಮ ಶಾಲೆಯಲ್ಲಿ ಗಮನಿಸಿದಾಗ ಸಮಾಜ ವಿಜ್ಞಾನವನ್ನು ತುಂಬ ಸರಳವಾಗಿ ಅರ್ಥವಾಗುವಂತೆ ಅರ್ಥ ಮಾಡಿಸುವವರು ನರೇಂದ್ರ ಸರ್ ಅವರು. ನನಗೆ ನನ್ನ 8ನೇ ತರಗತಿ ನೆನಪಾಗುತ್ತದೆ. ಉದಾಹರಣೆಗೆ ಮಣ್ಣಿನ ವಿಷಯ ಬಂದಾಗ ಮಣ್ಣನ್ನು ತಂದು ಅದರ ಬಗ್ಗೆ ಮಾಹಿತಿ ಕಲೆ ಹಾಕಲಿಕ್ಕೆ ಹೇಳ್ತಾರೆ. ಹಾಗೆ ಧಾನ್ಯಗಳು ಬಂದಾಗ ಅದರಲ್ಲಿ ಅಡುಗೆ ಆಹಾರ ಪದಾರ್ಥಗಳನ್ನು ಮಾಡಲಿಕ್ಕೆ ಹೇಳ್ತಾರೆ. ಹಾಗೆ ಎಲೆಗಳ ವಿಷಯ ಬಂದಾಗ ಅದನ್ನು ಕಲೆಕ್ಟ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಹೇಳ್ತಾರೆ. ಒಟ್ಟಾರೆಯಾಗಿ ಈ ಸಮಾಜ ವಿಜ್ಞಾನ ಸಬ್ಜೆಕ್ಟನ್ನು ತುಂಬ ಆಸಕ್ತಿದಾಯಕವಾಗಿ ಪಾಠ ಮಾಡುತ್ತಾ ನಮ್ಮಲ್ಲೂ ಕೂಡ ಇದರ ಬಗ್ಗೆ ಆಸಕ್ತಿಯನ್ನು ಮೂಡಿಸಿ ತುಂಬ ಅರ್ಥವಾಗುವಂತೆ ಪಾಠ ಮಾಡುತ್ತಾರೆ ನರೇಂದ್ರ ಸರ್. ಹಾಗಾಗಿ ಇವರ ಪಾಠ ನಮಗೆ ತುಂಬ ಇಷ್ಟ ಆಗ್ತದೆ. ನಮಸ್ಕಾರ, ನನ್ನ ಹೆಸರು ಸೃಷ್ಟಿ. ನರೇಂದ್ರ ಕುಮಾರ್ ಸರ್ ಇವರು ಸಮಾಜ ವಿಜ್ಞಾನ ಪಾಠವನ್ನು ತಾಳಮದ್ದಳೆ ಮೂಲಕ ಪ್ರದರ್ಶಿಸುತ್ತಿದ್ದರು. ಇದರಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಇದರಿಂದ ನಮಗೆ ಲಾಭವಾಗುತ್ತಿದ್ದೇನೆಂದರೆ ಸಮಾಜ ವಿಜ್ಞಾನ ಪಾಠವನ್ನು ಸರಳವಾಗಿ ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತಿತ್ತು. ಧನ್ಯವಾದಗಳು. ಸರ್, ಎಲ್ಲರಿಗೂ ಗೊತ್ತಿರೋ ವಿಷಯ, ನೀವು ತುಂಬಾ ಬ್ಯುಸಿ ಇರ್ತೀರಂತ. ಇವಾಗ 4-4:30ವರೆಗೂ ಶಾಲೆಯಲ್ಲಿ ಪಾಠ ಮಾಡ್ತೀರಿ. ಆಮೇಲೆ ಪಠ್ಯೇತರ ಚಟುವಟಿಕೆಗಳು ನಡೀತೇವೆ. ಕಾದಂಬರಿ ಬರೀತೀರಿ, ಪುಸ್ತಕ ಬರೀತೀರಿ, ನಾಟಕಗಳನ್ನ ಮಾಡ್ತೀರಿ. ಆಮೇಲೆ 10 ಗಂಟೆ ಎಲ್ಲರೂ ನಾನು ಪ್ರೋಗ್ರಾಮಿಗೆ ಹೋದರೆ ಅಲ್ಲೂ ಕೂಡ ನಿರೂಪಣೆಗಳನ್ನ ಮಾಡ್ತೀರಿ. ಹೆಂಗೆ ಸರ್ ಸಾಧ್ಯ? ಈ ಟೈಮ್ ಮ್ಯಾನೇಜ್ಮೆಂಟ ನೀವು ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ ನಮ್ಮ ಯುವಜನಕ್ಕೆ ಇದ್ರ ಬಗ್ಗೆ ಒಂದು ಟಿಪ್ಸ್ ಕೊಡಿ ಸರ್. ಯಾಕಂದರೆ ಎಲ್ಲರೂ ಹೇಳೋದು ಒಂದೇ, ನಾನು ಬ್ಯುಸಿ ಅಂತ. ಸೊ ಈ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅನ್ನೋ ಒಂದು ಟಿಪ್ಸ್ ಕೊಡಿ ಸರ್. ಇದು ಸಮಯದ ಹೊಂದಾಣಿಕೆ ಎಂಬುದು ನಮ್ಮ ಕೈಲೇ ಇರುವಂಥದ್ದು. ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ, ನಾನು ಹೇಗೆ ತಯಾರಿ ಮಾಡ್ತೇನೆ ಅಂತ ಹೇಳಿದ್ರೆ, ಯಾವುದೇ ಆಗಿರ್ಬೋದು, ತಯಾರಿ ಇಲ್ಲದ ಮಾಡುವ ಕೆಲಸಗಳು ಹಗರಣವಲ್ಲದೆ ಮತ್ತಿನ್ನೇನು, ತಯಾರಿ ಇಲ್ಲದೆ ಮಾಡುವ ಕಾರ್ಯಗಳು ಹಗರಣವಲ್ಲದೆ ಮತ್ತಿನ್ನೇನು. ಒಗ್ಗರಣೆಗೆ ಒಲೆ ಮೇಲೆ ಸೌಟಿಟ್ಟು ಎಣ್ಣೆಗೆ ಅಂಗಡಿಗೆ ಓಡಿದಂತೆ. ಹಾಗಾಗಿ ನಾವು ಯಾವುದೇ ಒಂದು ಕಾರ್ಯವನ್ನ ಮಾಡುವಾಗ ಮೊದಲೇ ಒಂದು ತಯಾರಿ ನಾನು ಮಾಡ್ಕೊಳ್ತೇನೆ. ಈಗ ನಾನು 2026ರ ಕಾರ್ಯಕ್ರಮಕ್ಕೆ ಯೋಚನೆ ಮಾಡ್ತಾ ಇರ್ತೇನೆ. ಈ ತಿಂಗಳ ಅಂತ್ಯದಲ್ಲಿ ಯಾವೆಲ್ಲ ಭಾನುವಾರಗಳು ಏನೆಲ್ಲ ಮಾಡ್ಬೇಕೆಂಬುದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೇನೆ. ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಸಂಜೆವರೆಗೆ ಏನ್ ಮಾಡ್ಬೇಕಾಗಿದೆ, ಏನೆಲ್ಲ ಇವೆ, ಅವೆಲ್ಲವನ್ನ ಮೊದಲೇ ನಾವು ಒಂದು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಯೋಚನೆಯನ್ನ ಮತ್ತು ಯೋಜನೆಯನ್ನ ಮಾಡಿಕೊಂಡ್ರೆ ಎಲ್ಲರಿಗೂ ಸಮಯ ಸಿಗ್ತದೆ. ಸರ್, ನಿಮ್ಮ ವೃತ್ತಿ ಮತ್ತು ಪ್ರವೃತ್ತಿಗೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇರಲೇಬೇಕು, ಗೊತ್ತಿದೆ. ಆದರೆ ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಫ್ಯಾಮಿಲಿ? ಖಂಡಿತವಾಗಿ ಅದು ಬಹಳ, ಅಂದ್ರೆ ಎಷ್ಟು ಜನ ಅಂದ್ಕೊಳ್ತಾರೆ ನಾನು ಆಗ ಆರಂಭದಲ್ಲಿ ಮಧ್ಯದಲ್ಲಿ ಬಂತು ಇವನು ಮನೇಲೇ ಇರುವುದಿಲ್ವಾ ಅಂತ ಹೇಳಿ. ಇಲ್ಲ, ನಾನು ಖಂಡಿತವಾಗಿ ಸಂಜೆ ಹೊತ್ತಲ್ಲಿ ಮನೇಲೇ ಇರ್ತೀನಿ. ಒಂದು 6 ಗಂಟೆಯಲ್ಲಿ ಮನೇಲೇ ಇರುವಂತದ್ದು. ಆಮೇಲೆ ಭಾನುವಾರ ಕೂಡ ನಾನು ಹೇಳಿದಾಗೆ ಏನು ಕಾರ್ಯಕ್ರಮ ಇದೆ ಏನು ಇದ್ದಾಗ ಮಾತ್ರ ನಾನು ಚಟುವಟಿಕೆಯಲ್ಲಿ ಇರ್ತೀನಿ, ಇಲ್ಲದಿದ್ದಾಗ ಮನೆಯಲ್ಲೇ ಇರ್ತೀನಿ. ಎಲ್ಲರೊಟ್ಟಿಗೆ ಕೂಡ ಮನೆಯಲ್ಲಿ ಕೂಡ ಒಂದು ಸಮಯವನ್ನ ಕೊಡ್ತಾ ಇದ್ದೀನಿ. ಸೊ ಹಾಗೇನಿಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ತುಂಬಾ ಒತ್ತಡಗಳು ಬಂದಾಗ ಎಲ್ಲೋ ಒಂದ್ ಕಡೆ ಕೊಡ್ಲಿಕ್ಕೆ ಆಗ್ಲಿಲ್ಲ, ಸಮಯ ಕೊಡ್ಲಿಕ್ಕೆ ಆಗಿಲ್ಲ ಅಂತ ಅನ್ಸುದು ಉಂಟು. ಆದರೆ ನಾನು ಆಗ್ತಾನೆ ಹೇಳಿದಾಗೆ ಹೊಂದಾಣಿಕೆಯೊಂದಿಗೆ ಮಾಡಿಕೊಂಡಾಗ ನಮಗೆ ಕುಟುಂಬಕ್ಕಾಗಿರ್ಬೋದು, ಸಮಾಜಕ್ಕಾಗಿರ್ಬೋದು, ಶಾಲೆಗಾಗಿರ್ಬೋದು ಸಮಯ ಕೊಡ್ಲಿಕ್ಕೆ ಖಂಡಿತ ಆಗ್ತದೆ. ಈಗ ನಾನು ವೃತ್ತಿಯಲ್ಲಿ ಶಿಕ್ಷಕ, ಹೌದು, ಶಿಕ್ಷಕ 4 ಗಂಟೆಗೆ ಮುಗೀತು ಅಂತ ಏನಲ್ಲ. ಆದ್ರೆ ಈಗ ಏನೋ ಒಂದು ಚಟುವಟಿಕೆ ಉಂಟು, ಅದನ್ನ ಮುಂದುವರಿಸ್ಕೊಳ್ತೀನಿ, ಇದ್ದೇ ಇರ್ತದೆ. ಈಗ ನಾಟಕ ಮಾಡಬೇಕು, ನಾಟಕ ತರಬೇತಿ ಬಂದಾಗ ಅದು 4:15 ಅಲ್ಲ 5 ಗಂಟೆ ಆಗ್ತದೆ. ಆಮೇಲೆ ಪುನಃ ಸಮಾಜದಲ್ಲಿ ಇರುವಂತ ಅಥವಾ ಮನೆ ಇರ್ಬೋದು, ಏನಾದ್ರೂ ಎಲ್ಲವನ್ನ ನಾವು ಹೊಂದಾಣಿಕೆ ಮಾಡಿಕೊಂಡು ಹೋದಾಗ ಮಾತ್ರ ಸಾಧ್ಯ ಆಗ್ತಾ ಇರುವಂತದ್ದು. ಅದಕ್ಕೆ ನಂಗೆ ಖಂಡಿತವಾಗಿ ಮನೆಯವರ ಎಲ್ಲ ಬೆಂಬಲ ಇದೆ. ಹಾಗಾಗಿ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಯ್ತು. ಈ ಒಂದು ಹಂತಕ್ಕೆ ಹೌದೌದು ಖಂಡಿತ ಬರ್ಲಿಕ್ಕೆ ಸಾಧ್ಯ ಆಗಿರುವಂತದ್ದು. ಸರ್, ಹಾಗೆ ಒಬ್ಬ ಸಾಮಾನ್ಯ ಸಾಹಿತ್ಯಾಸಕ್ತಿ ಉಳ್ಳ ಶಿಕ್ಷಕರಿಗೆ ದೂರದ ಚಿತ್ರರಂಗದ ನಂಟು ಹೇಗಾಯ್ತು, ಸುಗಂಧಿಯ ಹುಟ್ಟು ಹೇಗಾಯ್ತು, ಹಾಗೆ ಸುಗಂಧಿಯಿಂದ ನೀವು ಜನರಿಗೆ ಏನು ಹೇಳಲಿಕ್ಕೆ ಹೊರಟಿದ್ದೀರಾ ಅಂತ ಗೊತ್ತು, ಆದ್ರೆ ಏನು ಹೇಳಲಿಕ್ಕೆ ಹೊರಟಿದ್ದೀರಾ ಅಂತ ನಮ್ಮ ಮಾಧ್ಯಮದ ಮೂಲಕ ತಿಳಿಸ್ಬೋದಾ? ಇದು ಒಂದು ದೊಡ್ಡ ಕತೆ, ಅದನ್ನ ತುಂಬಾ ಚಿಕ್ಕದಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ನಾನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಾನು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದವನು. ಈ ನಾಟಕದ ಮೂಲಕ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಾ ಬಂದೆ. ಆದ್ರೆ ಅನಿಸ್ತು ಇವೆಲ್ಲಕ್ಕಿಂತ ಬಹಳ ಪ್ರಬಲವಾದ ಮತ್ತು ಪ್ರಖರವಾದ ಮಾಧ್ಯಮ ಇದ್ರೆ ಅದು ಸಿನಿಮಾ ಅಂತ ನನಗೆ ಗೊತ್ತಾಯ್ತು. ಪರಿಣಾಮಕಾರಿ, ತುಂಬಾ ಜನರನ್ನ ನಾವು ರೀಚ್ ಆಗ್ಬೋದು ಮತ್ತು ಅವರ ರೀಚಾರ್ಜ್ ಮಾಡ್ಬೋದು ಅಂತ ಅನಿಸಿತ್ತು. ಹಾಗಾಗಿ ನಾನು ಮೊದಲು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೆ. ಬಾಲು ಅಂತ ಶಾರ್ಟ್ ಫಿಲ್ಮ್ ಮಾಡಿದೆ, ಕುದುರು ಅಂತ ಮಾಡಿದೆ. ಮತ್ತೆ ಒಂದು ನನ್ನ ಎಲ್ಲ ಚಿತ್ರಣಗಳಿರ್ಬೋದು, ನನ್ನ ಕಾರ್ಯಕ್ರಮಗಳಿರ್ಬೋದು, ಬಹುತೇಕ 3/4 ಭಾಗ
ಅದು ಮಕ್ಕಳ ವಿದ್ಯಾರ್ಥಿ ಕೇಂದ್ರೀಕೃತವೇ ಆಗಿರುತ್ತೆ. ಅದು ಶಿಬಿರ ಆಗಿರ್ಬೋದು ಅಥವಾ ಇನ್ನಿತರ ಚಟುವಟಿಕೆಗಳು ಅಥವಾ ನಾನು ಮಾಡುವಂತ ಮಾಧ್ಯಮದ ಕಾರ್ಯಕ್ರಮ, ಚಾನಲ್ ಕಾರ್ಯಕ್ರಮ ಇರ್ಬೋದು, ಎಲ್ಲವೂ ಕೂಡ ವಿದ್ಯಾರ್ಥಿಯ ಕೇಂದ್ರೀಕೃತವಾಗಿ ಮಾಡ್ಕೊಂಡು ಬಂದವನು. ಆ ದೃಷ್ಟಿಯಿಂದ ಇದು ನೀವು ಹೇಳಿದ ಹಾಗೆ ಪರಿಣಾಮಕಾರಿ ಅಂತ ಅನಿಸ್ತು. ಕಿರುಚಿತ್ರ ಮಾಡಿದೆ. ಅದಕ್ಕಿಂತ ನಾನು ಅನ್ಸ್ಕೊಂಡೆ ಯಾಕೆ ದೊಡ್ಡ ಸಿನಿಮಾ ಮಾಡಬಾರದು ಅಂತ ಯೋಚನೆ ಮಾಡಿಕೊಂಡು, ಹಾಗಾಗಿ ಆ ಚಿತ್ರ ಹೇಗಿರ್ಬೇಕಂದ್ರೆ ನಮ್ಮ ಕರಾವಳಿಯ ಸಂಸ್ಕೃತಿ ಬಿಂಬವಾಗಿರ್ಬೇಕು, ನಮ್ಮ ಕರಾವಳಿ ಸಂಸ್ಕೃತಿಯಲ್ಲಿ ಬರಬೇಕು. ಮತ್ತು ಆ ಸಿನಿಮಾವನ್ನು ನೋಡಿದಾಗ ಯಾರು ಶೈಕ್ಷಣಿಕವಾಗಿ ಮಗು ಹಿಂದೆ ಇದೆ ಆ ಮಗುವಿಗೆ ಒಂದು ಪ್ರೇರಣೆ ಬರಬೇಕು, ಸ್ಫೂರ್ತಿ ಬರಬೇಕು. ಇದನ್ನೆಲ್ಲ ಇಟ್ಟುಕೊಂಡು ಯೋಚನೆ ಮಾಡ್ತಾ ಇರುವಾಗ ನಮಗೆ ಪರಿಚಯ ಆದವರು ಜಿ ಮೂರ್ತಿ ಅಂತ ಹೇಳಿ, ಅವರು ಅಂತಾರಾಷ್ಟ್ರೀಯ ಸಿನಿಮಾ ನಿರ್ದೇಶಕರು. ಅವ್ರ ಪರಿಚಯ ಆಯ್ತು. ಅವರು ಒಂದು ಕತೆ ಹೇಳಿದ್ರು. ಆ ಕತೆ ನನ್ನ ಏನು ಯೋಚನೆ ಇತ್ತು ನೋಡಿ, ಆ ಯೋಚನೆಗೂ ಮತ್ತು ಅದಕ್ಕೆ ತುಂಬಾ ತಾಳೆ ಆಯ್ತು. ಸರಿ, ಅದನ್ನು ಯಾಕೆ ಮಾಡಬಾರದು ಅಂತ ಅನಿಸ್ತು. ಅದನ್ನು ನಾವು ಸಿನಿಮಾವನ್ನು ಸುಮಾರು 60 ಲಕ್ಷ ಮೌಲ್ಯದ ಬಜೆಟಿನ ಸಿನಿಮಾ. ಒಂದು ಚಿಕ್ಕ ಮಗು ಯಕ್ಷಗಾನ ಕಲೀಲಿಕ್ಕೆ ಹೊರಟಾಗ ಅದಕ್ಕೆ ಆಗುವಂತ ತೊಂದರೆಗಳು, ಮತ್ತು ಇನ್ನೊಂದು ಶಿವರಾಮ ಕಾರಂತರು ಸತ್ತಿಲ್ಲ ಅಂತ ನಾವು ಅದ್ರಲ್ಲಿ ಹೇಳ್ತಾ ಹೋಗ್ತೇವೆ. ಆ ಮಗು ನನಗೆ ಕಾರಂತರು ಕಾಣಿಸ್ಕೊಳ್ತಾರೆ, ಅವ್ರು ಬಂದು ನನಗೆ ಯಕ್ಷಗಾನ ಹೇಳ್ಕೊಳ್ತಾರೆ, ಹೀಗೆಲ್ಲ ಒಂದು ದ್ವಂದ್ವಗಳು ಅದು ಮಗುನ ಮನಸ್ಸಲ್ಲಿ ಇರ್ತದೆ. ಆಗ ಒಂದು ಗುರುಗಳು ಸಿಗ್ತಾರೆ, ಆ ಗುರುಗಳು ಅದಕ್ಕೆ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಇದು ಕತೆ ಆಗಿತ್ತು. ಸೊ ಇದನ್ನ ಇಟ್ಟುಕೊಂಡು ನಾವು ಯೋಚನೆ ಆರಂಭದಲ್ಲಿ ಹೊರಟಿದ್ದು ಸಣ್ಣ ಬಜೆಟ್ ಅಲ್ಲಿ, ಆದ್ರೆ ಅದು ಬರ್ತಾ ಬರ್ತಾ ಏನಾಯ್ತು, ಟೀಮ್ ದೊಡ್ಡದಾಯ್ತು. ಜಿ ಮೂರ್ತಿ ಬಂದ್ರು, ಪ್ರವೀಣ್ ಗೋಡ್ಕಿಂಡಿ ಬಂದ್ರು, ವಿನಯ ಪ್ರಸಾದ್ ಬಂದ್ರು, ಜಾನ್ಸನ್ ಬಂದ್ರು, ಸಂಜೀವ್ ರೆಡ್ಡಿ, ಇವರೆಲ್ಲ ದೊಡ್ಡ ಇವತ್ತಿನ ಫೀಲ್ಡ್ ಅಲ್ಲಿ ದೊಡ್ಡ ಅತಿರಥ ಮಾರತ. ಅವರೆಲ್ಲ ಹಾಕೊಂಡು ಸಿನಿಮಾ ಮಾಡುವುದೇ ಒಂದು ದೊಡ್ಡ ಅದು ಹುಚ್ಚು ಸಾಹಸ. ಹಾಗಾಗಿ ಆ ದಿಸೆಯಲ್ಲಿ ಈ ಕತೆ ಇಟ್ಕೊಂಡು ಯಾಕೆ ಮಾಡಬಾರ್ದು ಅಂತ ಅನಿಸ್ತು. ಅದನ್ನು ಮಾಡ್ತು, ಬಹಳ ಕಷ್ಟಪಟ್ಟು ಅದನ್ನ ಮಾಡ್ತು. 2019ರಲ್ಲಿ ಅದು ಬೆಂಗಳೂರಿನ ಅಂತಾರಾಷ್ಟ್ರೀಯ ಸಿನಿಮಾ ಫೆಸ್ಟ್ ಅಲ್ಲಿ ಭಾಗವಹಿಸಿತು. ಅದಾದ ಮೇಲೆ ಮೊನ್ನೆ ಕರ್ನಾಟಕ ಸರ್ಕಾರ 2019ರ ಪ್ರಶಸ್ತಿಯನ್ನ ಘೋಷಣೆ ಮಾಡಿದಾಗ ಅತ್ಯುತ್ತಮವಾದ ಬಾಲನಟಿ ಆ ಸಿನಿಮಾದ ವೈಷ್ಣವಿ ಅಡಿಗನಿಗೆ ಸಿಕ್ತು. ಸೊ ಹಾಗಾಗಿ ಆಮೇಲೆ ಅದನ್ನ ನಾವೇನ್ ಮಾಡ್ತು, ಸ್ವಲ್ಪ ಭಾರತ್ ಮೂವೀಸ್ ಅಲ್ಲಿ ಸ್ವಲ್ಪ ಬಿಡ್ತು. ಆದ್ರೆ ನಮ್ಗೆ ಅದು ಅವರ ಬಜೆಟ್ ಮತ್ತು ನಿಮ್ಗೆ ಗೊತ್ತಲ್ಲ, ಇವತ್ತು ನಮ್ದು ಕಮರ್ಷಿಯಲ್ ಅಲ್ಲ, ಅದು ಆರ್ಟ್ ಮೂವಿ. ನಾವೇನು ಹೇಳಿಕೊಟ್ಟದ್ದು ಮಗುವಿನ ಒಂದು ಸಾಹಸದ ಕತೆ. ಅದರಲ್ಲಿ ಕಾರಂತರ ಸಮನ್ವಯತೆ, ಯಕ್ಷಗಾನದ ಸಮ್ಮಿಳಿತ, ಇವೆಲ್ಲ ಸೇರಿಕೊಂಡು ಮಾಡ್ಲಿಕ್ಕೆ ಹೊರಟದ್ದು. ಹಾಗಾಗಿ ಈಗ ಏನು ಯೋಚನೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಆ ಸಿನಿಮಾವನ್ನ ಮುಂದಿನ ದಿನಗಳಲ್ಲಿ ಇಡೀ ಉಡುಪಿ ಜಿಲ್ಲೆಯ 82,652 ಮಕ್ಕಳಿದ್ದಾರೆ ಇಡೀ ಜಿಲ್ಲೆಯಲ್ಲಿ, ಆ ಪ್ರೈಮರಿ ಮತ್ತು ಹೈಸ್ಕೂಲ್, ಕಾಲೇಜ್ ಬಿಟ್ಟು. ಅಷ್ಟು ಮಕ್ಕಳಿಗೆ ಒಂದು ಸುಗಂಧಿ ತಿರುಗಾಟ ಅಭಿಯಾನ ಅಂತ ಮಾಡಿಕೊಂಡು ಎಲ್ಲ ಮಕ್ಕಳಿಗೂ ಕೂಡ ಉಚಿತವಾಗಿ ತೋರಿಸ್ಬೇಕಂತ ಈಗ ನಮ್ದು ಪ್ರಾಜೆಕ್ಟ್ ಆಗ್ತಾ ಇದೆ. ಮತ್ತೆ ಅದು 2 ಗಂಟೆ 10 ನಿಮಿಷ ಇತ್ತು, ಅದನ್ನ ಎಡಿಟಿಂಗ್ ಮಾಡ್ತು. 2 ಗಂಟೆ 10 ನಿಮಿಷಕ್ಕೆ ಬಹುತೇಕ ಶಾಲೆಗಳು ಒಪ್ಪೋದಿಲ್ಲ, ದೊಡ್ಡ ಸಿನಿಮಾ ಆಯಿತು, ಯಾಕಂದ್ರೆ ಬೇರೆ ಬೇರೆ ಶೈಕ್ಷಣಿಕ ಸಮಸ್ಯೆಗಳು ಬರ್ಬೋದು ಅಂತ ಹೇಳಿ ಎಡಿಟಿಂಗ್ ಮಾಡಿದ್ದೇವೆ. 1 ಗಂಟೆ 28 ನಿಮಿಷ ಈಗ ಇದೆ. ಅದು 1 ಗಂಟೆ 28 ನಿಮಿಷ ಎಡಿಟಿಂಗ್ ಮಾಡಿ ಮತ್ತೆ ಈಗ ಅಭಿಯಾನಕ್ಕೆ ಹೊರಟಿದ್ದೇವೆ. ಬಹುಶಃ ನವೆಂಬರ್ನಿಂದ ಆ ಅಭಿಯಾನ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಮಕ್ಕಳು ಆ ಸಿನಿಮಾ ಉಚಿತವಾಗಿ, ಎಲ್ಲೂ ದುಡ್ಡು ಕೊಡಬೇಕಾಗಿಲ್ಲ, ಉಚಿತವಾಗಿ ನೋಡುವಂಥ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ತುಂಬ ಜನ ಅದಕ್ಕೆ ನಮಗೆ ಸ್ಪಂದನ ಮಾಡಲಿಕ್ಕೆ ಬಂದಿರೋದು ಕೂಡ ತುಂಬ ಖುಷಿ. ಹಾಗಾಗಿ ಆ ಸಿನಿಮಾದ ಮೂಲಕ ನೀವು ಪರಿಣಾಮಕಾರಿ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇದೆ ಅಂತ ನನಗನ್ಸಿತ್ತು. ನಾವು ನಮ್ಮ ಸ್ಕೂಲಲ್ಲಿ ತೋರಿಸಿದಾಗ, ಆ ಸಿನಿಮಾ ತೋರಿಸಿದಾಗ, ಮತ್ತು ನನ್ನ ಸುತ್ತಮುತ್ತಲ ಮಕ್ಕಳನ್ನ ತಂದು ತೋರಿಸಿದಾಗೆಲ್ಲ ಒಂದು ಸ್ವಲ್ಪ ಮಕ್ಕಳು ಪಾಸಿಟಿವ್ ಆಗಿ ಧನಾತ್ಮಕವಾದ ಯೋಚನೆ ಮಾಡಲಿಕ್ಕೆ ಸಾಧ್ಯ ಅಂತ ಅನಿಸಿದಿಂದಾಗಿ ಅದೆಲ್ಲ ಮಕ್ಕಳು ತೋರಿಸುವಂಥ ಒಂದು ಯೋಜನೆ ಹಮ್ಮಿಕೊಂಡಿದ್ದೀವಿ. ಸರ್, ನರೇಂದ್ರ ಕುಮಾರ್ ಕೋಟಾ ಅನ್ನೋ ಹೆಸರು ಬರೀ ಜಿಲ್ಲೆಗಷ್ಟೇ ಅಲ್ಲದೆ ರಾಜ್ಯದಲ್ಲೂ ಕೂಡ ಚಿರಪರಿಚಿತವಾಗಿದೆ. ನೀವಿವಾಗ ಒಂದೊಳ್ಳೆ ಹಂತಕ್ಕೆ ಏರಿದ್ದೀರಾ. ಈ ಸಂದರ್ಭದಲ್ಲಿ ನೀವು ಯಾರನ್ನಾರು ಸ್ಮರಿಸ್ತೀರಾ ಅಂದ್ರೆ ಅದು ಯಾರನ್ನ ಸರ್? ಮುಖ್ಯವಾಗಿ ಏನಂತ ಹೇಳಿದ್ರೆ, ನಾನು ಆರಂಭದಲ್ಲಿ ಹೇಳ್ಬೇಕಾದ ಅಂತ ಹೇಳಿದ್ರೆ, ನಾನು ತುಂಬಾ ದೊಡ್ಡ ವಿದ್ಯಾರ್ಥಿ. ಮಣೂರು ಹೈಸ್ಕೂಲ್ ಅತ್ಯಂತ ದೊಡ್ಡ ವಿದ್ಯಾರ್ಥಿ ಅಂದ್ರೆ ನಾನೇ. ಆ ಶಾಲೆಯ ಆರಂಭವಾದಾಗ ಮೊದಲ ಬ್ಯಾಚಿನ ವಿದ್ಯಾರ್ಥಿ ನಾನು ತುಂಬಾ ದಡ್ಡನಾಗಿದ್ದೆ. ಎಷ್ಟು ದಡ್ಡ ಅಂತ ಹೇಳಿದ್ರೆ, ನಾನು ಕನ್ನಡ ಬಿಟ್ರೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗ್ತಿರ್ಲಿಲ್ಲ. ಆದ್ರೆ ನನ್ಗೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಯಾಕೆ ನಾನು ಪಾಸ್ ಆಗೋದಿಲ್ಲ ಅಂತ ಯೋಚನೆ ಮಾಡಿದೆ. ಇವತ್ತಿನ ಮಕ್ಕಳು ಯೋಚನೆ ತುಂಬಾ ದಡ್ಡರಿರ್ತಾರೆ. ಈ ದಡ್ಡ ಅಂತ ಅನ್ಸಿಕೊಳ್ಳೋದು ನನಗೂ ಹಾಗೆ ಅನ್ಸಿತ್ತು. ನಾನು ದಡ್ಡ ಅಂತ ಅನ್ಸ್ಕೊಂಡಿದ್ದೆ. ಆಮೇಲೆ ಅನಿಸ್ತು, ನಾನು ಯಾಕೆ ಪಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಚೆನ್ನಾಗಿ ಓದುದಾದ್ರೆ ನನ್ಗೆ ಯಾಕೆ ಓದಕ್ ಆಗೋದಿಲ್ಲ ಅಂತ
ಯೋಚನೆ ಮಾಡ್ತಾ ಮಾಡ್ತಾ ನಾನು SLC ಬಂದಾಗ ನಾನು ಜಸ್ಟ್ ಪಾಸ್ ಅಷ್ಟೇ, ಖಾಲಿ 276 ಮಾರ್ಕ್ಸ್ ಸಿಕ್ಕಿತ್ತು ಮಾತ್ರ ನನಗೆ. ಆಮೇಲೆ ನಾನು ವಾಪಸ್ ನೋಡ್ಲಿಲ್ಲ. PUC ಅಲ್ಲಿ ಫಸ್ಟ್ ಕ್ಲಾಸು, ಡಿಗ್ರಿ ಸೆಕೆಂಡ್ ಕ್ಲಾಸು, B.Ed ಸೆಕೆಂಡ್ ಕ್ಲಾಸು, ಕನ್ನಡ MA ಫಸ್ಟ್ ಕ್ಲಾಸು, ಹಿಂದಿ ರತ್ನ ಸೆಕೆಂಡ್ ಕ್ಲಾಸು, ಸಂಸ್ಕೃತ ದೀಕ್ಷಾ ಫಸ್ಟ್ ಕ್ಲಾಸು, ಹೀಗೆ ಈಗ ಫಸ್ಟ್ ಕ್ಲಾಸ್. ಸೊ ಈಗ ಫಸ್ಟ್ ಕ್ಲಾಸ್. ಆ ಕ್ಷಣದಲ್ಲಿ ನಾನು ಆರಂಭದಲ್ಲಿ ನನ್ನ ಬೆಳವಣಿಗೆ ಬೆಳೆದದ್ದು ಮಣೂರು ಪಡುಕರೆಯಲ್ಲಿ. ಅಲ್ಲಿ ಒಂದು ವಾಹಿನಿ ಯುವಕ ಮಂಡಲ ಅಂತ ಇತ್ತು, ಇವಾಗಲೂ ಇದೆ. ಈ ವಾಹಿನಿ ಯುವಕ ಮಂಡಲ ನನ್ನ ಒಂದು ಬೆಳವಣಿಗೆ, ನನ್ನ ಸಾಂಸ್ಕೃತಿಕ ಬೆಳವಣಿಗೆ ಒಂದು ಬುನಾದಿ. ಅಲ್ಲಿಂದ ನನಗೆ ಯಾಕೆ ಹೇಳಿದ್ರೆ ಅಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ತು. ಆಗ KC ಕುಂದರ್ ಅಂತ ಇದ್ರು. KC ಕುಂದರ ಫ್ಯಾಮಿಲಿ, ಇಡೀ ಕುಟುಂಬ ನನ್ನ ಹಿಂದ್ಗಡೆ, ಅಂದ್ರೆ ನಾನು ಎಲ್ಲ ಚಟುವಟಿಕೆಗೆ ಪ್ರೋತ್ಸಾಹ ಕೊಡ್ತು. ಅದು ಆಮೇಲೆ ಮುಂದುವರಿಯಿತು. ಈಗ ಆನಂದ್ C ಕುಂದರ್ ಅವರು, AC ಕುಂದರ್ ಅವರು ಅದನ್ನೇ ಮುಂದುವರ್ಸ್ಕೊಂಡು, ನಾನು ಯಾವುದೇ ಒಂದು ಚಟುವಟಿಕೆ ಮಾಡದಿದ್ರು ಕೂಡ, ಕಾರ್ಯಕ್ರಮ ಮಾಡದಿದ್ರು, ಸಿನಿಮಾ ಆಗಿರ್ಬೋದು, ಬೇರೆ ಬೇರೆ ಉತ್ಸವ ಆಗಿರ್ಬೋದು, ಅದರೆಲ್ಲ ಹಿಂದ್ಗಡೆ ಅವರು ಆ ನೆರವನ್ನ ಕೊಡ್ತಾ ಬಂದವರು. ಹಾಗಾಗಿ ನಾನು ಅವರನ್ನ ಒಂದು KC ಕುಂದರ್ ಅವರು ಮತ್ತೊಂದು AC ಕುಂದರ್ ಅವರನ್ನ ಸ್ಮರಿಸಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಆರಂಭದ ಸಾಹಿತ್ಯಿಕ ಚಟುವಟಿಕೆ ಹೊರಟಾಗ ನನಗೆ ಆರ್ಥಿಕ ಸಮಸ್ಯೆ ಬಂತು. ಆಗ ಜಯಪ್ರಕಾಶ್ ಹೆಗಡೆ ಹತ್ರ ಹೋದೆ. ಸರ್, ನಾನು ಇಂಥ ಪುಸ್ತಕ ಬರ್ತೀನಿ, ಏನ್ ಮಾಡ್ಬೇಕು ಅಂತ ಕೇಳಿದಾಗ ಅವರು ಸುಮಾರು ಜನರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ, ನೋಡಪ್ಪ ಇಲ್ಲೆಲ್ಲ ಹೋಗು, ನಿಂಗೆ ಹಣ ಕೊಡ್ತಾರೆ ಅಂತ ಹೇಳಿದ್ರು. ನಾನು ಅವರ ಮಾತಿನ ಮೇರೆಗೆ ಅವ್ರು ಹೇಳ್ದಲ್ಲೆಲ್ಲ ಹೋದೆ, ಹಣ ಎಲ್ಲ ಕೊಟ್ರು. ಹಾಗಾಗಿ ನನ್ನ ಮೊದಲ ಪುಸ್ತಕ ಹೊಸ ಹೂಗು ಓಲೆ ಪ್ರಕಟವಾಗ್ಲಿಕ್ಕೆ ಜಯಪ್ರಕಾಶ್ ಹೆಗಡೆ ಅವರು ಒಂದು ಸಹಕಾರ ಇದ್ದೇ ಇತ್ತು. ಆಮೇಲೆ ಮುಂದೆ ಬೆಳ್ಕೊಂಡು ಹೋದಾಗ ನಾನು JC ಕಲ್ಯಾಣಪುರಕ್ಕೆ ಸೇರ್ಕೊಂಡು ಹೋದ್ರು, ಜಗದೀಶ್ ಕೆಮ್ಮಣ್ಣ ಅವರು. ಅಲ್ಲಿ ಏನಾಯ್ತು ಅಂದ್ರೆ ನಮ್ಗೆ ವ್ಯಕ್ತಿತ್ವ ವಿಕಸನದ ಬೇರೆ ಬೇರೆ ಆಯಾಮಗಳು, ಮಜಲುಗಳು ಗೊತ್ತಾಯ್ತು. ಹಾಗಾಗಿ ಜಗದೀಶ್ ಕೆಮ್ಮಣ್ಣವರು ನಾನು ಸ್ಮರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. 2005ರಲ್ಲಿ ಕಾರಂತ ಹುಟ್ಟೂರ ಪ್ರತಿಷ್ಠಾನ, ಅಂದ್ರೆ ಕಾರಂತರ ಹೆಸರಲ್ಲಿ ಒಂದು ಕಾರ್ಯಕ್ರಮ ಆಗ್ಬೇಕು ಅಂತ ಯೋಚನೆ ಬಂದು ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ. ಅವರು ಆಗ ನಾವು ಒಂದು ಡಾಕ್ಟರ್ ಮನೆಯಲ್ಲಿ, ರಾಘವೇಂದ್ರ ರಾವ್ ಅಂತ ಮನೆಯಲ್ಲಿ, ವಿಠಲ್ ವಿ ಗಾಂಕೋರು ಇವರೆಲ್ಲ ಇದ್ರು, ನನ್ನನ್ನು ಕರ್ಕೊಂಡು ಬಂದ್ರು. ನಾವ್ ಹಿಂಗ್ ಕಾರ್ಯಕ್ರಮ ಮಾಡ್ತಾ ಇದೀವಿ, ಹುಟ್ಟೂರ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಾ ಇದೀವಿ, ನೀವ್ ಇದರ ಜವಾಬ್ದಾರಿಯನ್ನ ವಹಿಸ್ಕೊಳ್ಬೇಕಂತ ಹೇಳಿದ್ರು. ನನ್ ಕೊಟ್ಟ ಸ್ಟೇಜಿನ ಜವಾಬ್ದಾರಿ ಮಾತ್ರ. ಸೊ ಅದೆಲ್ಲ ಬಹಳ ವಹಿಸ್ಕೊಂಡು ಚೆನ್ನಾಗಿ ನಿರೂಪಣೆ ಎಲ್ಲ ಮಾಡಿದ್ಮೇಲೆ ಶ್ರೀನಿವಾಸ ಪೂಜಾರಿ ನಾನು ಸ್ಮರಿಸ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಅವರು ಈ ಥೀಮ್ ಪಾರ್ಕ್ ಇಂದ ನನ್ನ ಕರ್ಕೊಂಡು ಬಂದ್ ಬಿಟ್ರು. ಇಷ್ಟು ಚೆನ್ನಾಗಿದೆ, ಏನ್ ಬೇಕಾದ್ರೂ ಮಾಡು ಅಂತ ಹೇಳಿ. ಇಲ್ಲಿ ಕೂಡ ಒಂದು 1000 ಹತ್ತಿರ ಆಗಿದೆ ಕಾರ್ಯಕ್ರಮ. ಬೇರೆ ಬೇರೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ನಾನು ಅವರನ್ನ ಇವತ್ತಿನ ಕಾಲಕ್ಕೆ ಸ್ಮರಿಸಿಕೊಳ್ತೇನೆ. ಈ ನಡುವೆ ನನಗೆ ಬದುಕನ್ನ ನೀಡಿದ್ದು ಕೋಟ ವಿದ್ಯಾ ಸಂಘ. ವಿಶೇಷವಾಗಿ ನಾನು ಪ್ರಜ್ಞಾ ವಿದ್ಯಾಸಂಸ್ಥೆ ಕೋಟದಲ್ಲಿದ್ದೆ. ಪ್ರಕಾಶ್ ಭಟ್ರು ಅಲ್ಲಿ ಅವಕಾಶ ಕೊಟ್ಟು ಟ್ಯುಟೋರಿಯಲ್ ಅಲ್ಲಿ ಪಾಠ ಮಾಡ್ತಾ ಇದ್ದೆ. ಹಾಗೆ ಏನಾಯ್ತು, ನಮ್ಮ ಸುಕೇಶ್ ಶೇರಳ್ಳೆ ಅಂತ ಹೇಳಿ, ಆಮೇಲೆ ಈಗ ಪ್ರಿನ್ಸಿಪಾಲ್ ಜಗದೀಶ್ ನಾವ್ರು, ಆಮೇಲೆ ಜಗದೀಶ್ ಅವಳು ಬಂದು, ನೋಡಪ್ಪ ನಮ್ಮ ಸ್ಕೂಲಲ್ಲಿ ಕೋಟ ಶಾಲೆಯಲ್ಲಿ ಒಂದು ಪೋಸ್ಟ್ ಇದೆ ಅಂತ ಹೇಳಿದ್ರು. ವಿವೇಕ ಹೈಸ್ಕೂಲಲ್ಲಿ ನಾನು ಸೇರಿದೆ 1995ರಲ್ಲಿ. ಈಗ 27, 28, 29 ವರ್ಷ ಆಗ್ತಾ ಬಂತು. ಅಲ್ಲಿ ಕೂಡ ಹಾಗೆ, ಅಲ್ಲಿ ಆ ಕೋಟ ವಿದ್ಯಾಸಂಘ ಮತ್ತು ವಿವೇಕ ವಿದ್ಯಾಸಂಸ್ಥೆಯ ಎಲ್ರು ಕೂಡ ಏನು ನಾನು ಯೋಚನೆ ಮಾಡ್ತೀನಿ, ನಾನು ಕಾಂಬಾ ಕಾರ್ಯಕ್ರಮ ಮಾಡಿದೆ, ಆಮೇಲೆ ಪುನಃ ಕಾಂಬಾ 2010ರಲ್ಲಿ ಮಾಡಿದೆ. ಎಲ್ಲ ಕಾರ್ಯಕ್ರಮಕ್ಕೂ ನನಗೆ ಬೆಂಬಲ ಕೊಟ್ರು. ಹಾಗಾಗಿ ನಾನು ಅವರನ್ನು ಕೂಡ ಸ್ಮರಿಸಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಇವತ್ತು ಯಾವುದೇ ಒಂದು ಮಾಧ್ಯಮಗಳು, ನಿಮ್ಮ ಸುದ್ದಿ ಮನೆ ಕುಂದಾಪುರ ಇರ್ಬೋದು, ನನ್ನ ತುಂಬಾ ಲೇಖನ ಬರೀಲಿಕ್ಕೆ ನಾನು ಪದಗಳೇ ಬಂಗಾರ ಅಂತ ಒಂದು ಲೇಖನ ಬರಿತಾ ಇದ್ದೆ. ಅದನ್ನ ಬರೆಯುವ ಹಾಗೆ, ನೀನ್ ಬರಿತೀನಿ ಅಂತ ಹೇಳಿ ಒಂದು ಸುಮಾರು ಕಂತುಗಳೇ ಬಂತು. ನಾನೆಲ್ಲೂ ಕಂತಿ ಹೋಗಿಲ್ಲ, ಹಾಗಾಗಿ ಮೇಲೆ ಇರೋ ಹಾಗೆ ಮಾಡಿದ್ದು. ಸೊ ಮಾಧ್ಯಮಗಳಿರ್ಬೋದು, ಬೇರೆ ಬೇರೆ ಪತ್ರಿಕೆಗಳಿರ್ಬೋದು, ಇಲ್ಲಿರುವಂತಹ ಭೌತಿಕ ಪತ್ರಿಕೆಗಳು ಕೂಡ ನಮ್ಗೆ ಅವನ್ನೆಲ್ಲ ನಾನು ಸ್ಮರಿಸಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಈ ನಡುವೆ ರೇಡಿಯೋ ಮಣಿಪಾಲ್ ಡಾಕ್ಟರ್ ರಶ್ಮಿ ಅವರು ಏನ್ ಹೇಳಿದ್ರು, ನೀವು ಇಷ್ಟು ಚೆನ್ನಾಗಿ ಎಲ್ಲ ತರಬೇತಿ ಮಾಡ್ತಾರೆ, ನಮ್ಗೆ ಯಾಕೆ ಕೊಡಬಾರ್ದು, ಒಂದು 10 ಎಪಿಸೋಡ್ ಮಾಡ್ಕೊಡಿ ಅಂತ ಹೇಳಿದ್ರು. 10 ಅಲ್ಲ ಮೇಡಮ್, ಬಹಳ ಓಕೆ ಅಂತ ಹೇಳಿದೆ. ಅದು 10 ಇದ್ದದ್ದು 20 ಆಗಿ, 50 ಆಗಿ, 100 ಆಗಿ, 122, ಅಂದ್ರೆ 122 ವಾರಗಳು, ವರ್ಷಗಟ್ಟಲೆ ಕಳೆದು ಹೋದವು. ಪ್ರತಿ ವಾರ ಕೂಡ ಆ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಳ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಮಾಧ್ಯಮದ ಮೂಲಕ ನನಗೆ ಹೆಚ್ಚು ಗಟ್ಟಿಗೊಳಿಸುವುದು ನನ್ನ ಮಾಧ್ಯಮ. ಇವತ್ತು ನೀವೇನು ಹೇಳ್ತಾ ಇದ್ದೀರಿ, ಮಾಧ್ಯಮದ ಮೂಲಕ ಡಾಕ್ಟರ್ ವಿಜಯ ಬಲ್ಲಾಳ್ ಆಗಿರ್ಬೋದು, ಆ ಮಠಗಳಿರ್ಬೋದು, ಅದು ದೊಡ್ಡ ದೊಡ್ಡ ಏನು ದಾನಿಗಳಿದ್ದಾರೆ, ಅವರೆಲ್ಲರ ಒಡನಾಟ ಸಿಕ್ಕಿದ್ದು ನನಗೆ ಮಾಧ್ಯಮದ ಮೂಲಕ. ಒಬ್ಬ ಶಿಕ್ಷಕನಾದವನು ಹೇಗೆ ಮಾಧ್ಯಮವನ್ನ ಬಳಸಿಕೊಂಡು
ತಾನೂ ಬೆಳೆಯಬಹುದು, ಸಂಸ್ಥೆಯನ್ನ ಬೆಳೆಸಬಹುದು, ಮತ್ತು ಏನೆಲ್ಲ ಸಾಮಾಜಿಕ ಮೌಲ್ಯಗಳನ್ನು ಬೆರಲಿಕ್ಕೆ ಸಾಧ್ಯವಾಗಿದೆ ಎಂಬುದಕ್ಕೆ ನಾನೊಂದು ಜೀವಂತ ಉದಾಹರಣೆ. ಅದರಿಂದ ಸಾಧ್ಯ ಇದೆ. ಹಾಗಾಗಿ ಮತ್ತೆ ನನ್ನ ಕುಟುಂಬ ಇರ್ಬೋದು, ನನ್ನೆಲ್ಲ ಮನೆಯವರು ಇರ್ಬೋದು, ಅವರನ್ನು ಕೂಡ ಮತ್ತೆ ತಂದೆ ತಾಯಿಯನ್ನು ಕೂಡ ಈ ಕ್ಷಣದಲ್ಲಿ, ನನ್ನ ಸಹೋದರನು ಕೂಡ ಈ ಮಟ್ಟಕ್ಕೆ ಬರಬೇಕಾದ್ರೆ ನನ್ನ ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಹಿಂದಕ್ಕಿರುವುದಾಗಿ ನಾನು ಮುಂದಕ್ಕೆ ಬರ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಸ್ಮರಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ನನ್ನ ಗುರುಸಿದಂತ ಇಲಾಖೆ, ಶಿಕ್ಷಣ ಇಲಾಖೆ ನಮ್ಗೆ ಬಹಳ ಮುಖ್ಯವಾಗಿ ಏನಿಲ್ಲ, ನಂಗೆ ನೋಟಿಸ್ ಬಂದಿರ್ಲಿಲ್ಲ ಇಷ್ಟುವರೆಗೆ. ಎಲ್ಲರೂ ಏನೇನಪ್ಪ ನೀನು ಬರೀ ಪಾಠ ಮಾಡ್ತೀಯಾ, ಹಿಂಗೆ ಇದನ್ನ ಓಡಾಡ್ತಿರ್ತೀಯ ಅಂತ. ಶಿಕ್ಷಣ ಇಲಾಖೆ ಇಲ್ಲಿ ನನ್ನನ್ನ ಈ ರೀತಿಯಲ್ಲಿ ನನಗೆ ಪ್ರಶ್ನೆ ಮಾಡಿಲ್ಲ. ಕಾರ್ಯಕ್ರಮ ಮಾಡಿದಾಗೆಲ್ಲ ಗುರುತಿಸಿ, ಅದು ಜಿಲ್ಲಾ ಪುರಸ್ಕಾರ ಇರ್ಬೋದು, ರಾಜ್ಯ ಪುರಸ್ಕಾರ ಕೂಡ, ರಾಜ್ಯ ಶಿಕ್ಷಕ ಪುರಸ್ಕಾರ ಕೂಡ ಸರ್ಕಾರ ಕೊಟ್ಟಿದೆ. ಸೊ ಹಾಗೆಲ್ಲ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರ ಕೊಟ್ಟಿದೆ. ಹಾಗಾಗಿ ಇಲಾಖೆ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಅವರನ್ನು ಕೂಡ ಸ್ಮರಿಸಿಕೊಳ್ತಾ ಇದ್ದೀನಿ. ಜೊತೆಗೆ ನನ್ನ ಈ ಕನಸುಗಳಿಗೆ ಯಾರೆಲ್ಲ ಬಣ್ಣ ತುಂಬಿದ್ದಾರೆ, ಯಾರೆಲ್ಲ ಬಣ್ಣ ತುಂಬುತ್ತಾ ಇದ್ದಾರೆ, ಅವರನ್ನು ಕೂಡ ನಾನು ಸ್ಮರಿಸಲೇಬೇಕು. ಯಾಕಂದ್ರೆ ಇನ್ನೂ ಕೂಡ ದಾರಿ ಇನ್ನೂ ದೂರ ಇದೆ. ಇನ್ನಷ್ಟು ತುಂಬಾ ಕನಸುಗಳಿವೆ, ಯೋಚನೆಗಳಿವೆ. ಅವೆಲ್ಲದಕ್ಕೂ ಕೂಡ ಎಲ್ಲರ ಸಹಕಾರ ಇರ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಎಲ್ಲ ಕನಸುಗಳು ಕೂಡ ಆದಷ್ಟು ಬೇಗ ಈಡೇರಲಿ ಸರ್. ಸರ್, ಇತ್ತೀಚೆಗೆ ನಿಮಗೂ ಗೊತ್ತಿರುವಂಥ ವಿಷಯನೇ, ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬರುವ ಜನಸಂಖ್ಯೆ ಕಡಿಮೆಯಾಗಿದೆ. ಸೊ ಒಬ್ಬ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿಯಾಗಿ ನೀವು ಈ ಬಗ್ಗೆ ಏನು ಹೇಳ್ತೀರಾ? ಹಾಗೆ ಕನ್ನಡಿಗರಿಗೆ ಕನ್ನಡವನ್ನು ಉಳಿಸಿ ಬೆಳೆಸುವ ಪ್ರಕ್ರಿಯೆ ಹೇಗೆ ಸರ್? ಇದು ಬಹಳ ಗಂಭೀರ ಪ್ರಶ್ನೆ ಇದು. ಯಾಕಂತ ಹೇಳಿದ್ರೆ, ಹೌದು, ಒಂದು ಕಡೆ ನಮಗೆ ಬೇಸರ ಇದೆ. ಕನ್ನಡ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಆಗುವ ಜನ ಇರ್ತಾರೆ, ಹೇಳ್ಬಾರ್ದು, ಆದ್ರೂ ಹೇಳದೆ ಬೇರೆ ಮಾತೇ ಇಲ್ಲ. ಆಮೇಲೆ ಗೋಷ್ಠಿಗಳಾಗುವಾಗ ಇವತ್ತು ಏನಾಗಿದೆ, ಜನಸಂಖ್ಯೆ ಇಲ್ಲ. 2-3 ಕಾರಣ ಇರ್ಬೋದು. ಮಾಧ್ಯಮದ ಮೂಲಕ ಆ ಕಾರ್ಯಕ್ರಮ ನೋಡ್ತಾ ಇರ್ಬೋದು ಅಂತ ಒಂದು ಕಾರಣ ಕೊಡ್ತಾರೆ. ನೋಡ್ತಾ ಇರ್ಬೋದು, ಲೈವ್ ನೋಡ್ತಾ ಇರ್ಬೋದು ಅಂತ ಒಂದು ಕಾರಣ ಇದೆ. ಲೈವ್ ಇದ್ದಾಗ ಜನ ಬರೋದಿಲ್ಲ, ಹಾಗಾಗಿ ಇದು ಒಂದು ಕಾರಣ ಇರ್ಬೋದು. ಮತ್ತು ಎರಡನೇದು ಆಸಕ್ತಿ, ಕನ್ನಡ ಸಾಹಿತ್ಯದ ಒಂದು ಆಸಕ್ತಿ, ಬರೆಯುವ ಓದುವ ಸಂಸ್ಕೃತಿ ಬಹಳ ಕಡಿಮೆ ಆಗಿದೆ. ಅದು ನಾವು ಶಾಲೆಯಲ್ಲಿ ನೋಡ್ತಾ ಇದ್ದೇವೆ. ಮಕ್ಕಳಿಗೆ ಓದು ಅಂದ್ರೆ ಬಹಳ ಕಷ್ಟ ಆಗ್ತಾ ಇದೆ. ಪಠ್ಯ ಪುಸ್ತಕ ಓದುದೇ ಬಹಳ ಕಷ್ಟದಲ್ಲಿ. ಇನ್ನು ಬರೆಯುವುದೆಂದರೆ ಈಗ ನೋಡಿ, ಎಲ್ಲ ದೊಡ್ಡ ದೊಡ್ಡ ಪ್ರಶ್ನೆಗಳೆಲ್ಲ ಹೋಗಿ, ನಮ್ಮ ಕಾಲಕ್ಕೆ ನಾವು ಒಂದು ಪ್ರಬಂಧವನ್ನ 20 ಪುಟಗಳು ಬರಿತಾ ಇತ್ತು. ಇವತ್ತು ಇಡೀ ಪರೀಕ್ಷೆ ಮುಗಿದೇ 14 ಪುಟಗಳ ನಡುವೆ. ಈ ಪುಟಗಳ ನಡುವೆ ಮಕ್ಕಳ ಬದುಕು ಎಲ್ಲ ಒಂದ್ ಕಡೆ ಸಾಹಿತ್ಯದ ಆಸಕ್ತಿ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ. ಆ ದಿಸೆಯಲ್ಲಿ ನಾವು ಪ್ರಯೋಗಗಳನ್ನ ಮಾಡ್ತಾ ಇದ್ದೀವಿ, ಹೊಸ ಪ್ರಯೋಗಗಳನ್ನ ಮಾಡಿದ್ದೀವಿ, ಹೊಸಬರಿಗೆ ಅವಕಾಶಗಳನ್ನ ಕೊಟ್ಟಿದ್ದೀವಿ. ಆ ಮೂಲಕ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನ ಪ್ರಯೋಗ ಮಾಡಿದ್ದೀವಿ. ಮತ್ತು ಆಸಕ್ತಿಯನ್ನ ನೀವೇನೇ ಹೇಳಿ, ಕನ್ನಡಕ್ಕಿರುವಂತ ಹಿರಿಮೆ, ಗರಿಮೆ, ಮಹಿಮೆ ಇನ್ನೊಂದು ಭಾಷೆಗಿಲ್ಲ. ನಾವು ಇದೊಂದು ದೊಡ್ಡ ಅಭಿಮಾನದ ಅಥವಾ ಸ್ವಾಭಿಮಾನದ ಅಹಂಕಾರ ದುರಹಂಕಾರದ ಮಾತಲ್ಲ. ನೀವು ಗಮನಿಸಿ ನೋಡಿ, ನಾವು ಈ ಕನ್ನಡದ ಆ ಲಯ ಮತ್ತು ಲಲಿತ ಮಧುರ ಸುಂದರ ವೇಷ ಅಂತ ಹೇಳ್ತಾನೆ, ಲಾಲಿತ್ಯ. ನೀವು ಇದನ್ನು ಯಾವ ರೀತಿಯಲ್ಲಿ ಟ್ಯೂನ್ ಅಪ್ ಮಾಡ್ಕೊಳ್ತೀರಿ, ಯಾವ ರೀತಿಯಲ್ಲಿ ಶ್ರುತಿಯನ್ನ ಇಟ್ಕೊಳ್ತೀರಿ, ಅದು ಆ ರೀತಿಯಲ್ಲಿ ಪ್ರತಿಫಲನ ಕೊಡ್ತಾ ಅಂತ ಸುಂದರವಾದ ಭಾಷೆ ಕನ್ನಡ. ಬೇರೆ ಬೇರೆ ಅದರ ಮೇಲೆ ಪ್ರಭಾವ ಬೀರ್ಬೋದು. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇರ್ಬೋದು, ಬೇರೆ ಬೇರೆ ಪ್ರಭಾವಗಳು, ಒತ್ತಡಗಳಿವೆ. ನಾವು ಆಂಗ್ಲ ಮಾಧ್ಯಮದತ್ತ ಹೋಗ್ತಿರೋದು ಸಹಜ, ಬೇರೆ ಮಾರ್ಗ ಇಲ್ಲ. ಯಾಕಂದ್ರೆ ಈ ಎಲ್ಲೋ ಒಂದ್ ಕಡೆಯಲ್ಲಿ ನಾವು ಹೋದಾಗ ನಿನ್ಗೆ ಬದುಕನ್ನು ಕಟ್ಟಿಕೊಡ್ತದ, ಆಗ್ತದ ಅಂತ ಅನ್ಸೋ ದೊಡ್ಡ ಪ್ರಶ್ನೆ ಕೂಡ ಇದೆ. ಈ ನಡುವೆ ನಾವು ಕನ್ನಡ ಪ್ರೀತಿಯನ್ನ ಬೆಳೆಸ್ಕೊಳ್ಲಿಕ್ಕೆ ಸಾಧ್ಯ ಇದೆ. ಈಗ ನಾನೊಂದು ಹೊಸ ಪ್ರಯೋಗ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ. ಏನಂತ ಹೇಳಿದ್ರೆ, ಕಾಲಮಿತಿ ಯಕ್ಷಗಾನ ಇದೆ, ಕಾಲಮಿತಿ ಸಾಹಿತ್ಯ ಸಮ್ಮೇಳನ ಮಾಡಿದೆ ಹೇಗಂತ ಹೇಳಿ. ಅಂದ್ರೆ ಇಡೀ ದಿವಸ ಇರೋದು ಬಹಳ ಕಷ್ಟ ಜನರಿಗೆ. ಇವತ್ತಿನ ಕಾಲಕ್ಕೆ ತುಂಬಾ ತುಂಬಾ ಬಿಸಿ ಇರ್ತಾರೆ. ಬೆಳಗ್ಗೆಯಿಂದ ಸಂಜೆಯವರೆಗೆ ಕೂತ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಆ ದೃಷ್ಟಿಯಿಂದ ನಂದೊಂದು ಯೋಚನೆ ಬಂತು, ಕಾಲಮಿತಿ ಸಾಹಿತ್ಯ ಸಮ್ಮೇಳನ, 5 ಗಂಟೆ ಸಾಹಿತ್ಯ ಸಮ್ಮೇಳನ. ಇದು ಶುರು ಆಗೋದೇ ಮಧ್ಯಾಹ್ನ ಮೇಲೆ, ಬೆಳಿಗ್ಗೆ ಅಲ್ಲ. ಮಧ್ಯಾಹ್ನ 3 ಗಂಟೆಯಿಂದ 7 ಗಂಟೆಯವರೆಗೆ. ಅದ್ ಹೆಂಗಂತ ಹೇಳಿದ್ರೆ, ಇಲ್ಲಿ ಉದ್ಘಾಟನೆ ಮಾಡುವವನು ಮಾತ್ರ ಭಾಷಣಗಾರ ಆರಂಭದಲ್ಲಿ, ಮತ್ತೆ ಅವನು ಸಮ್ಮೇಳನ ಅಧ್ಯಕ್ಷರ ಭಾಷಣ ಇಲ್ಲ, ಅವನೊಟ್ಟಿಗೆ ಒಂದು ಸಂವಾದ, ಅದಾದ ಮೇಲೆ ಬಹುವಿಧ ಗೋಷ್ಠಿ, ಅದಾದ ಮೇಲೆ ಒಂದು ಸಮಕ್ಷಮ, ಸಮಾರೋಪ, 1 ಗಂಟೆಯ ಮನರಂಜನೆ ಕಾರ್ಯಕ್ರಮ. ಇಷ್ಟು. ಇಲ್ಲಿ ಮತ್ತೇನಂತ ಹೇಳಿದ್ರೆ, ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸ್ತಾರ ಅವ್ರ ಹೆಸರು ಇರ್ತದೆ. ಈಗ ಒಬ್ಬ ಸ್ತೋತ್ರ ಬರ್ತಾನಲ್ಲ, ವೀಕ್ಷಕ ಬರ್ತಾನಲ್ಲ, ಸುಮಾರು ನಾವು 250 ಜನ ಅಂತ ಅಂದ್ಕೊಳ್ಳೋಣ. ಆ 250 ಜನರ ಹೆಸರು ಇರ್ತದೆ. ಆಮೇಲೆ ಈ ಸಂವಾದ ಮಾಡುವವರು ಬೇರೆ ನಾವು ಕರೆಯುವುದಿಲ್ಲ. ಅಧ್ಯಕ್ಷನೊಂದಿಗೆ ಸಂವಾದ ಮಾಡುವ ಯಾರಂದ್ರೆ ಬಂದ ಜನ, ಬಂದವರೇ ಸಂವಾದ ಮಾಡಬೇಕು. ಸರ್, ನಿಮ್ಮ ಇಷ್ಟು ವರ್ಷದ ವೃತ್ತಿ ಬದುಕಿನಲ್ಲಿ
ಯಾವಾಗಲಾದರೂ ಈ ಪ್ರೊಫೆಷನ್ ಬೇಡವೇ ಬೇಡಪ್ಪ, ನಾನು ಇದನ್ನು ಬಿಟ್ಟು ಓಡೋಗ್ತೀನಿ ಅಂತ ಯಾವತ್ತಾದ್ರೂ ಅನಿಸಿದ್ಯಾ? ಕಾಮನ್ ಆಗಿ ಎಲ್ರಿಗೂ ಅನಿಸುತ್ತೆ, ಹಾಗಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲ, ಖಂಡಿತವಾಗಿ ಅನಿಸೋಕ್ಕೆ ಅವಕಾಶಗಳಿಲ್ಲ. ಅಂದರೆ ಯಾವಾಗ ಶಿಕ್ಷಕರಿಗೆ ಅನ್ನೋಗೆ ಆ ಭಾವನೆ ಬರುತ್ತೆ ಅಂತ ಹೇಳಿದಾಗ, ಒಂದು ಆಸಕ್ತಿ ಕಡಿಮೆ ಆದಾಗ, ಇನ್ನೊಂದು ಅತಿಯಾದ ಒತ್ತಡ ನಾವು ಅದನ್ನು ಏನು ಮಾಡಬೇಕಂದ್ರೆ ಅದನ್ನು ನಾವೇನು ಮಾಡಬೇಕು, ತಲೆ ಮೇಲೆ ಹೊತ್ಕೊಳ್ಬಾರ್ದು. ಈಗ ಸರ್ಕಾರ ತುಂಬ ಸುತ್ತೋಲೆ, ಆ ಸುತ್ತೋಲೆ, ಈ ಸುತ್ತೋಲೆ ಬರುತ್ತೆ, ತುಂಬ ಅದಕ್ಕೆ ಪ್ರಾಮುಖ್ಯತೆ ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು. ಆದರೆ ನಮ್ಮ ಇವತ್ತೇನಾಗಿದೆ ಅಂದರೆ ಕೆಲವು ಶಿಕ್ಷಕರನ್ನ ತಲೆ ಮೇಲೆ ಹೊತ್ಕೊಂಡ್ಬಿಡ್ತಾರೆ. ನಾವು ತಲೆ ಮೇಲೆ ಹೊತ್ಕೊಂಡ್ರೆ ಏನಾಗ್ತದೆ ಅಂತ ಹೇಳಿದರೆ ತಲೆ ಭಾರ ಆಗುತ್ತೆ ಹೊರತು, ಅಥವಾ ಇನ್ನಷ್ಟು ಒತ್ತಡಗಳು ಭಾರ ಆಗುತ್ತೆ ಹೊರತು ಹಗುರ ಆಗೋದಿಲ್ಲ. ಕೊಡಬೇಕಾದಂಥ ಪ್ರಾಮುಖ್ಯತೆ ಎಷ್ಟು ಕೊಡಬೇಕು ಅಷ್ಟು ಕೊಡಬೇಕು. ಅದರ ಬಗ್ಗೆ ತುಂಬ ಯೋಚನೆ ಮಾಡುವುದು, ಅದು ಏನು ಮಾಡಿ ಹೀಗೆ ಮಾಡಿದ್ರೆ ಹೇಗೆ, ಅದು ಆಗುತ್ತಾ ಇಲ್ವೋ, ಅವ್ರು ಹೀಗೆ ಹೇಳ್ತಾರೋ ಇವ್ರು ಹೀಗೆ ಹೇಳ್ತಾರೋ, ಅದನ್ನು ನಾವು ಮುಟ್ಲಿಕ್ಕೆ ಆಗ್ತದೋ ಇಲ್ಲ ಅಂತ ನೀವು ನೀವೇ ಪ್ರಶ್ನೆ. ಯಾವಾಗ ಮನುಷ್ಯ ಧನಾತ್ಮಕವಾದ ಯೋಚನೆಯೊಂದೇ ಕೆಲಸ ಮಾಡ್ತಾನೆ, ಅಲ್ಲಿ ಯಾವುದು ಅವನಿಗೆ ಹೊರೆಯಾಗಿ ಕಾಣೋದಿಲ್ಲ. ಋಣಾತ್ಮಕವಾಗಿ ನಾವೊಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಹೋಗ್ತೇವೆ, ಮಾಡುವಾಗಲೇ ಯೋಚನೆ ಮಾಡೋದು, ಇದು ಯಶಸ್ಸು ಆಗುತ್ತೋ ಇಲ್ವೋ, ಇದು ಜನ ಬರ್ತಾರೋ ಇಲ್ವೋ ಅಂತ ಎಣಿಸ್ಕೊಂಡು ಕೂಡಲೇ ಅಲ್ಲಿ ನೆಗೆಟಿವ್ ಥಾಟ್ಸ್ಗಳು ಬಂದಾಯಿತು ಒಂದು. ಹಾಗಾಗಿ ನಾನೊಬ್ಬ ಪ್ರೇರಣಾ ಭಾಷಣ ಮಾಡುವವನು, ಆದ್ರಿಂದಾಗಿ ನಾನು ಯಾವಾಗಲೂ ಧನಾತ್ಮಕವಾಗಿ ಯೋಚನೆ ಮಾಡ್ತಾ ಹೋಗುವಂಥದ್ದು. ಅಲ್ಲಿ ಇಲ್ಲದೆ ಏನಾಗ್ತದೆ, ಇದ್ರೆ ಏನಾಗುತ್ತೆ, ಹೌದು ವ್ಯವಸ್ಥೆಗಳಿಲ್ಲ, ಕೆಲವೊಮ್ಮೆ ಇರುವುದಿಲ್ಲ, ಇದ್ದ ವ್ಯವಸ್ಥೆಗೆ ಸರಿದೂಗಿಸಿಕೊಂಡು ಹೋಗುವಂಥದ್ದು. ಹಾಗೆ ಮಾಡ್ಕೊಂಡಾಗ ಯಾವುದೇ ಶಿಕ್ಷಕ ಅತ್ಯಂತ ಹಗುರವಾಗಿ ಇರ್ಬೋದು. ಇಲ್ಲದೇ ಇದ್ರೆ ಈ ಕ್ರಮಗಳೇ ಬೇಡಪ್ಪ, ಈಗೊಂದು ಹೊಸ ಕ್ರಮ ಬಂದಿದೆ, ನನಗೆ ಯಾವಾಗ ರಿಟೈರ್ಮೆಂಟ್ ಬರ್ತದೋ, ಯಾವಾಗ ನಾನು ನಿವೃತ್ತನಾಗ್ತಾನೋ ಅನ್ಸ್ಕೊಂಡ್ಬಿಟ್ರೆ ಆಗ ಪಾಠ ಮಾಡುವಾಗ ಅವನಿಗೆ ಆಸಕ್ತಿ ಕಡಿಮೆ ಆಗ್ತದೆ ಮತ್ತು ಆ ಶಕ್ತಿಯೂ ಕಡಿಮೆ ಆಗ್ತದೆ. ಅವೆಲ್ಲವೂ ಕೂಡ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರ್ತದೆ. ಯಾಕೆಂತ ಹೇಳಿದ್ರೆ, ಒಂದು ದೇಶದ ಭವಿಷ್ಯ ನಿರ್ಮಾಣವಾಗುವಂಥದ್ದು 4 ಕೋಣೆಯ ಒಳಗಡೆ. ಈ 4 ಕೋಣೆಯ ಒಳಗಡೆ ಒಂದು ದೇಶದ ಭವಿಷ್ಯ ನಿರ್ಣಯಿಸುವಾಗ ನಾವೇ ಒಂದು ರೀತಿಯಲ್ಲಿ ನಾವು ನೆಗೆಟಿವ್ ಯೋಚನೆ ಮಾಡ್ತಾ ಹೋದ್ರೆ ಮತ್ತು ಆಮೇಲೆ ಆ ಮಕ್ಕಳು ಕೂಡ ನೆಗೆಟಿವ್ ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಅದರಿಂದಾಗಿ ಹಾಗೆ ನನಗೆ ಯಾವತ್ತೂ ಅನಿಸೋದಿಲ್ಲ, ಅನಿಸೋಕೆ ಬಹುಶಃ ಯಾವುದೇ ಅವಕಾಶ ಇಲ್ಲ ಅಂತ ಅಂದ್ಕೊಳ್ತೀನಿ. ಸರ್, ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಕಾರಂತ ಥೀಮ್ ಪಾರ್ಕ್ನ ರೂವಾರಿ ನೀವು. ಅಷ್ಟೇ ಅಲ್ಲದೆ ಕಾರಂತರ ಬಗ್ಗೆ ಒಂದು ಸಿನಿಮಾ ಕೂಡ ಮಾಡಿದ್ರಿ, ಸುಗಂಧಿ ಅಂತ. ಹಾಗಾಗಿ ನನ್ನಲ್ಲಿ ಮೂಡುವಂಥ ಒಂದು ಪ್ರಶ್ನೆ ಏನಂದರೆ, ಕಾರಂತರು ನಿಮ್ಮ ಬದುಕಿನಲ್ಲಿ ಬೀರಿದ ಪ್ರಭಾವ ಎಂಥದ್ದು ಅಂತ. ಕಾರಂತರ ಒಡನಾಟ ಇರುವಂಥದ್ದು ನನಗೆ ಒಂದು 2-3 ಕಾರ್ಯಕ್ರಮದಲ್ಲಿ. ಒಂದು ಕಾರಂತ 90 ನಾನು B.Ed ಮಾಡ್ತಾ ಇದ್ದೆ. ಆಗ ಅಲ್ಲಿ ಒಬ್ಬ ಸ್ವಯಂ ಸೇವಕನ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಮತ್ತು ಅವರು ಅವತ್ತು ಯಕ್ಷಗಾನ ಕೊಂಡದ್ದು ಇವತ್ತು ಕೂಡ ಆ 90ರ ವಯಸ್ಸಿನ ಯಕ್ಷಗಾನ ಕೊಂಡದ್ದು ಇವತ್ತು ಭಾಳ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ. ಆಮೇಲೆ ಕಾಡ್ಯನಾಟ ಅಂತ ಒಂದು ಪುಸ್ತಕ ಬಂತು, ನಮ್ಮ AV ನಾವ್ರು ಕುಂದಾಪುರ ಪ್ರೊಫೆಸರ್ ಆಗಿದ್ದವರು, ಅವರೊಂದು ಕಾಡ್ಯನಾಟವನ್ನು ಆ ಒಂದು ಪುಸ್ತಕ ಬರೆದು ಅದರ ಬಗ್ಗೆ AV ನಾವ್ರಿಗೆ ಮತ್ತು ಕಾರಂತರಿಗೆ ತುಂಬ ಚರ್ಚೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ನನಗೆ ಅವರೊಟ್ಟಿಗೆ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು, ಒಂದು ಪ್ರಶ್ನೆ ಕೇಳಲಿಕ್ಕೆ. ನಾನು ಕಾಡ್ಯ ನಾಟಕದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದೆ. ಅದಕ್ಕೆ ನಿನಗೆಷ್ಟು ಗೊತ್ತು ಅಂತ ಕೇಳಿದರು, ಅಲ್ಲಿಗೆ ಮುಗೀತು. ಆಮೇಲೆ ರೋಟ್ರಿ ಕ್ಲಬ್ ಬ್ರಹ್ಮಾವರದಲ್ಲಿ ಒಂದು ಕಾರ್ಯಕ್ರಮ ಆದಾಗ ಅವ್ರ ಜೊತೆ ಒಂದು ಸಂವಾದ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಆಗ ನನಗೆ ಅವ್ರು ಹೇಳಿದ್ದು, ನೀನು ಮೈಕೋವನ್ನು ಬಾಯಲ್ಲಿ ಹಾಕ್ಕೊಂಡು ಮಾತಾಡಬೇಡ ಅಂತ ಹೇಳಿದ್ದು ಅವ್ರದ್ದು. ಹಾಗಾಗಿ ಅದು ಒಂದು ಒಡನಾಟ ಅಷ್ಟೇ. ಆಮೇಲೆ ನಾವು ಅವರ ಬರ್ತಡೇ ಬಂದಾಗ, ಅವರ ಮನೆಗೆ ಹೋಗಿ ಹುಟ್ಟುಹಬ್ಬ ಬಂದಾಗ ಒಂದು ಶುಭಾಶಯವನ್ನು ಕೋರ್ತಾ ಇತ್ತು ಯಾವಾಗಲೂ ಕೂಡ, ಅದು ಪ್ರಭಾವ. ಆಮೇಲೆ ಮುಖ್ಯವಾಗಿ ಅವರ ಪುಸ್ತಕಗಳನ್ನು ನಾನು ಮೊದಲು ಓದಿದ್ದವರು ನಮ್ಮ ಚೋಮನ ದುಡಿ ಪುಸ್ತಕ ಓದಿದ್ದೆ. ಆಮೇಲೆ ಮುಕ್ಕಜ್ಜೆ ಕನಸೆಲ್ಲ ತುಂಬ ಏನೋ ಓದಿಲ್ಲ ಅವರದ್ದು ಈ ರೀತಿ. ಆಮೇಲೆ ನನಗೆ ಸಿಕ್ಕಿದ್ದು ಕಾರಂತ ವಾಂಗ್ಮಯ ವೃತ್ತ ಅಂತ ಪುಸ್ತಕ ಸಿಕ್ಕಿದ್ದು, ಮಾಲಿನಿ ಮಲ್ಲಿರದ್ದು. ಅದರಲ್ಲಿ ಏನು ಲಾಭ ಹೇಳಿದರೆ, ಅವರು ಬರೆದಂಥ ಎಲ್ಲ ಪುಸ್ತಕಗಳ ಶಾರ್ಟ್ ನೋಟ್ಸ್, ಅದು ಟಿಪ್ಪಣಿ, ಅದನ್ನು ಓದ್ಕೊಂಡೆ. ಸಾಧಾರಣವಾಗಿ ಮೂಲ ಓದಿದ್ರು ಕೂಡ ಸಾಧಾರಣವಾಗಿ ಆ ಕಥೆಗಳೆಲ್ಲ ಅಲ್ಲಿ ಏನು ಬರ್ತಂತ ಗೊತ್ತಾಯಿತು. ಅದೇ ಪ್ರಭಾವದಲ್ಲಿ ಸುಗಂಧಿ ಕೂಡ ಆ ಒಂದು ಬೇಸಲ್ಲೇ ನಾನು ಸಿನಿಮಾ ಮಾಡಿದ್ದು. ಆಮೇಲೆ 2005ರಲ್ಲಿ ಕಾರಂತ ಹುಟ್ಟೂರು ಪುರಸ್ಕಾರ ಆರಂಭಗೊಳ್ತು. 2011ರಲ್ಲಿ ಕಾರಂತ ಥೀಮ್ ಪಾರ್ಕ್ ಆಯಿತು. ನಾನು ರೂವಾರಿ ಏನಲ್ಲ, ಆದರೆ ಅದಕ್ಕೆ ನನಗೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಕಾರಂತ ಥೀಮ್ ಪಾರ್ಕ್ ಆದಾಗ ಕಾರಂತರನ್ನು ಮುಂದಿನ ಜನಾಂಗಕ್ಕೆ
ಪರಿಚಯ ಮಾಡಿಕೊಳ್ಳುವಂಥ ದೊಡ್ಡ ಜವಾಬ್ದಾರಿ. ಬಹಳ ಮುಖ್ಯವಾಗಿ ಬೇಕಾಗಿರೋದು ಅದು. ಮಕ್ಕಳನ್ನ ಇಲ್ಲಿ ಬರೋ ಹಾಗೆ ಮಾಡಬೇಕು ಅಂತ ಯೋಚನೆ ಮಾಡಿ ಮಕ್ಕಳ ಶಿಬಿರ, ಬೇರೆ ಬೇರೆ ತರಗತಿಗಳು, ನೃತ್ಯ ತರಗತಿ ಇರ್ಬೋದು, ಡ್ರಾಯಿಂಗ್ ತರಗತಿ ಇರ್ಬೋದು, ಅಥವಾ ಯಕ್ಷಗಾನ ತರಬೇತಿ, ಇದೆಲ್ಲ ತರಬೇತಿಗಳು ಆಗ್ತಾ ಇವೆ. ಆ ಮೂಲಕ ಆ ಮಕ್ಕಳಿಗೆ ಕಾರಂತರನ್ನ ಪರಿಚಯಿಸುವಂಥ ಕೆಲಸ. ಪ್ರತಿ ತಿಂಗಳು ಕಾರ್ಯಕ್ರಮ, ವರ್ಷದುದ್ದಕ್ಕೂ ಸುಮಾರು ಕಾರ್ಯಕ್ರಮಗಳು ಆಗ್ತಾನೇ ಇರ್ತವೆ. ಆ ಎಲ್ಲ ಕಾರ್ಯಕ್ರಮದ ಮೂಲಕ ಕಾರಂತರ ಬೇರೆ ಬೇರೆ ಮುಖಗಳನ್ನು, ಅವರು ಹುಚ್ಚು ಮನಸ್ಸು 10 ಮುಖ ಇದ್ದಾರೆ, ಅವರೆಲ್ಲ ಪರಿಚಯ ಮಾಡೋಕ್ಕಾಗಲ್ಲ. ಸ್ವಲ್ಪ ಆದರೂ ಅವರ ಪರಿಚಯವನ್ನು ಮಾಡುವಂಥ ಕೆಲಸವನ್ನು ಇಲ್ಲಿ ಕಾರಂತ ಥೀಮ್ ಪಾರ್ಕಲ್ಲಿ ನಾವು ಕಳೆದ 11ರಲ್ಲಿ ಆರಂಭಗೊಳ್ತು. ಈಗ 20ನೇ ವರ್ಷ ಕಾರಂತ ಹುಟ್ಟೂರ ಪುರಸ್ಕಾರಕ್ಕೆ 20ನೇ ವರ್ಷಕ್ಕೆ ಬಂದಿದ್ದೀವಿ. 2011ರಲ್ಲಿ ಕೂಡ 11ರಿಂದ ಇವತ್ತಿನವರೆಗೂ ಕಾರಂತರ ಕಾದಂಬರಿಯ ಅಧ್ಯಯನ ಕೆಲಸ ಇರ್ಬೋದು, ಅಥವಾ ಕಾರಂತರ ಆಸಕ್ತಿಯ ಕ್ಷೇತ್ರ ಏನಿದೆ ಅದರಲ್ಲಿ ಕೆಲಸ ಇರ್ಬೋದು, ಆ ಎಲ್ಲ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೆಲಸವನ್ನು ಮಾಡ್ತಾ ಒಂದು ಕಾರಂತ ಥೀಮ್ ಪಾರ್ಕಲ್ಲಿ ಕಾರಂತರ ನೆನಪನ್ನು ಅಚ್ಚಳೆಯದೇ ಇರುವ ಹಾಗೆ ಕೆಲಸವನ್ನು, ಅದು ನಾನಾಗಿರ್ಬೋದು, ನಾನು ಒಂದು ಮುಂದೆ ಇರ್ಬೋದು, ಅದರ ಹಿಂದ್ಗಡೆಯಲ್ಲಿ ಆನಂದ್ ಸಿಕ್ಕುಂದರ್ ಇದ್ದಾರೆ, ಕೋಟ ಶ್ರೀನಿವಾಸ್ ಪೂಜಾರಿ ಇದ್ದಾರೆ, ಕೋಟದ ಗ್ರಾಮ ಪಂಚಾಯತ್ ಇದೆ, ಶ್ರೀರಾಮಕರ ಟ್ರಸ್ಟ್ ಇದೆ, ಊರಿನ ಜನ ಎಲ್ಲ ಇದ್ದಾರೆ. ಮುಂದಕ್ಕೆ ನಾನಿದ್ದೀನಿ, ಹಿಂದೆಲ್ಲ ಅವ್ರು ಇರೋದಾಗಿ ನಾನು ಮುಂದಕ್ಕೆ ಇದ್ದೀನಿ. ಹೋಗ್ಲಿ ಅಂತ ಹಿಂದೆ ಬೆಂಬಲವಾಗಿ ಹೌದು, ಖಂಡಿತ ಅವ್ರು ಇರೋದಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಮಸ್ಕಾರ. ನರೇಂದ್ರ ಕುಮಾರ್ ನಮ್ಮ ಶಾಲೆಯಲ್ಲಿ ಓರ್ವ ಹೆಮ್ಮೆಯ ಶಿಕ್ಷಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅತ್ಯಂತ ಕ್ರಿಯಾಶೀಲವಾಗಿರುವಂತಹ ಶಿಕ್ಷಕರು. ಶಿಕ್ಷಣ ಇಲಾಖೆ ತರುವಂಥ ಯಾವುದೇ ಹೊಸ ತಂತ್ರಜ್ಞಾನ ಇರಲಿ, ಅದನ್ನು ತಕ್ಷಣವೇ ನಮ್ಮ ಶಾಲೆಯಲ್ಲಿ ಅಳವಡಿಸಿ ಮಕ್ಕಳಿಗೆ ಅದರ ಮೂಲಕ ಬೋಧನೆಯನ್ನು ಮಾಡ್ತಾ ಇರುವವರು. ಇಲಾಖೆ ಇವರನ್ನು ಈ ನಿಟ್ಟಿನಲ್ಲಿ ಗುರುತಿಸಿದೆ. ಖಾಲಿ ಪಾಠ ಮಾತ್ರ ಅಲ್ಲ, ಪಾಠೇತರ ಚಟುವಟಿಕೆಯಲ್ಲೂ ಸಹ ಅತ್ಯಂತ ಎತ್ತಿದ ಕೈ. ವಿಜ್ಞಾನ ನಾಟಕ ಇರಬಹುದು, ವಿದ್ಯಾರ್ಥಿಗಳನ್ನು ಜಿಲ್ಲಾ ಮಟ್ಟದ ತನಕ ಕರೆದುಕೊಂಡು ಹೋಗಿದ್ದಾರೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಅವರ ನಿರ್ಮಾಣದ ಸುಗಂಧಿ ಪಿಕ್ಚರ್ ಇದರಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಉತ್ತಮ ನಟ ಪ್ರಶಸ್ತಿ ಸಹ ಬಂದಿರ್ತದೆ. ಆ ಸಿನಿಮಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಿಲ್ಮ್ ಫೆಸ್ಟಿವಲಲ್ಲಿ ಭಾಗವಹಿಸಿರುವುದು ನಮಗೊಂದು ಹೆಮ್ಮೆ. ಈ ನರೇಂದ್ರ ಕುಮಾರ್ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು, ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂತಹ ಓರ್ವ ಶಿಕ್ಷಕ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಕಥೆಗಳಿರಬಹುದು, ಹಾಗೆ ಅನೇಕ ಕತೆ, ಕವನ ಇವುಗಳನ್ನು ಬರೆದಂತಹ 21 ಪುಸ್ತಕಗಳು ಪ್ರಕಟವಾಗಿದೆ. ಇವೆಲ್ಲ ವಿದ್ಯಾರ್ಥಿಗಳ ಜೀವನಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು. ಉತ್ತಮ ವಾಗ್ಮಿಗಳು ಹೌದು, ಕವಿಗಳು ಹೌದು. ಇಂತಹ ಒಬ್ಬ ಶಿಕ್ಷಕ ನಮ್ಮೊಂದಿಗಿದ್ದಾರೆ ಅನ್ನೋದು ನಮ್ಮ ಸಂಸ್ಥೆಗೂ ಹಾಗೂ ನಮಗೂ ತುಂಬ ಹೆಮ್ಮೆ. ಸರ್, ನಮ್ಮ ಸುದ್ದಿಮನೆ ಕುಂದಾಪುರ ವಾಹಿನಿಯ ಮೂಲಕ ಯುವ ಜನಕ್ಕೆ ನೀವೇನಾದರೂ ಸಂದೇಶ ಕೊಡೋದಾದ್ರೆ ಏನು ಕೊಡ್ಬೋದು ಸರ್? ಸುದ್ದಿಮನೆ ಕುಂದಾಪುರದ ಮೂಲಕ ಬಹಳ ಯುವಜನರಿಗೆ ಹೇಳುತ್ತಿದ್ರೆ, ಬಹಳ ತಾಳ್ಮೆ ಬೇಕು. ತಾಳಿದವನು ಬಾಳಿಯಾನ. ಕೆಲವೊಮ್ಮೆ ತಾಳಿದವನು ತಾಳಿ ಹೋಗಿ ಇರ್ಬೋದು, ಆದರೂ ಕೂಡ ತಾಳ್ಮೆ ಬೇಕು. ಯಾವುದು ಸತ್ಯ, ಯಾವುದು ದಿಟ ಎಂಬುದನ್ನು ಯೋಚನೆ ಮಾಡಬೇಕು. ಮತ್ತೆ ಯಾವುದೇ ಒಂದು ಧಾವಂತಕ್ಕೆ ಬಿದ್ದು, ಆವೇಶಕ್ಕೆ ಬಿದ್ದು ಒಳಗಾಗದೆ ಎಲ್ಲವನ್ನ ಸಮಾನವಾಗಿ ನೋಡುವಂತ, ತೆಗೆದುಕೊಂಡು ಯಾವ ರೀತಿಯಲ್ಲಿ ನಾನು ಸಾಗಬೇಕು, ಯಾವ ರೀತಿಯಲ್ಲಿ ನಾನು ಬದುಕನ್ನು ಕಟ್ಟಿಕೊಳ್ಬೇಕು, ಅದರ ಬಗ್ಗೆ ಯೋಚನೆ ಮಾಡಬೇಕು. ಬಹುತೇಕ ಇವತ್ತಿನ ಯುವಕರಿಗೆ ನಮ್ಮ ಕಾಲದಾಗೆ ತಾಳ್ಮೆ ಇಲ್ಲ, ಸಹನೆ ಇಲ್ಲ. ಮತ್ತು ನಾನು ಬೇಗನೆ ನಮ್ಮ ಭಾಷೆಯಲ್ಲಿ ರೈಸ್ಬೇಕಂತ ಹೇಳ್ತೇನೆ ನೋಡಿ, ನನ್ನನ್ನು ನಾನು ರೈಸ್ಬೇಕು ಮತ್ತು ನನ್ನನ್ನು ಗುರುಸ್ಬೇಕೆಂಬ ಈ ಮೋಹಕ್ಕೆ ಬಿದ್ದು, ಈ ಧಾವಂತಕ್ಕೆ ಬಿದ್ದು ಎಷ್ಟೋ ಜನ ಬದುಕನ್ನು ಹಾಳು ಮಾಡ್ಕೊಂಡಿದ್ದಾರೆ. ಈ ಬೇರೆ ಬೇರೆ ಮಾಧ್ಯಮಗಳಿರ್ಬೋದು, ಸಮೂಹ ಮಾಧ್ಯಮ ಇರ್ಬೋದು, ಸಾಮಾಜಿಕ ಜಾಲತಾಣಗಳಿರ್ಬೋದು. ಹಾಗಾಗಿ ಇಲ್ಲೆಲ್ಲ ಒಂದು ಬಳಸುವಾಗ ಅದನ್ನು ಬಹಳ ಎಚ್ಚರಿಕೆಯಿಂದ ಬಳಸಿಕೊಂಡ್ರೆ, ಮತ್ತು ಅದು ಬದುಕಲಿಕ್ಕೆ ಕೂಡ ಒಳ್ಳೆ ದಾರಿ. ಅದು ನಾವು ಸಾಮಾಜಿಕ ಜಾಲತಾಣವನ್ನು ಹೇಗೆ ಬಳಸ್ಕೊಳ್ತೇವೆ ಮತ್ತು ಹೇಗೆ ಅದನ್ನು ಬೆಳೆಸ್ಕೊಳ್ತೇವೆ, ಇದು ಕೂಡ ಬಹಳ ನಮ್ಮ ಬದುಕನ್ನ ತೆರೆದುಕೊಳ್ಳಿಕ್ಕೆ ಒಳ್ಳೆ ಅವಕಾಶಗಳಿವೆ. ಅದನ್ನು ಬಳಸ್ಕೊಳ್ಬೇಕು. ಮತ್ತು ಆಯ್ಕೆಯಲ್ಲಿ ಬಹಳ ಎಚ್ಚರ ಇರಬೇಕು. ನಾನು ಸಾಗುವ ದಾರಿ ಹೇಗಿರ್ಬೇಕೆಂಬುದ್ರ ಬಗ್ಗೆ ಒಂದಿರಬೇಕಾಗತ್ತೆ, ಯೋಚನೆ ಇರಬೇಕಾಗತ್ತೆ. ಮತ್ತೊಂದು ಪ್ರೇರಣೆ, ಆದರ್ಶ ಕಾಲವನ್ನು ನಾವು ಹೇಳ್ತೀವಲ್ಲ, ನಾನು ಇವತ್ತು ತುಂಬಾ ಷಡಕ್ಷರಿಯವರ ಭಾಷಣ ಕೇಳ್ತೀನಿ, ಅಥವಾ ರವಿ ಬೆಳಗೆರೆಯವರ ಭಾಷಣ ಕೇಳ್ತೀನಿ, ಬೇರೆ ಬೇರೆ ದೊಡ್ಡ ದೊಡ್ಡ ಸಾಧಕರ ಮಾತುಗಳನ್ನು ಆಗಾಗ ಕೇಳ್ತಾ ಇರ್ತೀನಿ. ಇದನ್ನು ಕೇಳಬೇಕು. ಇವತ್ತು
ಕೇಳುವಂಥದ್ದು ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಯುವ ಜನಾಂಗಕ್ಕಿಲ್ಲ. ಹೇಳುವುದೇ ಜಾಸ್ತಿ ಆಗಿಬಿಟ್ಟಿದೆ. ಕೇಳಬೇಕು, ಕಂಡದ್ದೆಲ್ಲ ಸತ್ಯವಲ್ಲ, ನೋಡಿದ್ದೆಲ್ಲ ಸತ್ಯವಲ್ಲ, ನಮ್ಮ ಅನುಭವಕ್ಕೆ ಬಾರದೆ ಹೇಳಿಕೆಯನ್ನು ಕೊಡಬಾರದು. ಮತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ಇರುವಾಗ ಏನು ಹೇಳ್ತೀವಿ, ಹೋದ್ಮೇಲೂ ಅದೇ ಮಾತನ್ನಾಡಬೇಕು. ಇವತ್ತು ಜಗಳಕ್ಕೆ ತುಂಬ ಕಾರಣ ಅಂತ ಹೇಳಿದ್ರೆ, ಅವನು ಇರುವಾಗ ಒಂದು ಹೇಳೋದು, ಹೋದ ಮೇಲೆ ಮತ್ತೊಂದು ಹೇಳೋದು. ಆಗ ಅವನು ಏನು ಮಾಡ್ತಾನೆ, ಇವನು ಆ ವ್ಯಕ್ತಿಯ ಮತ್ತೇನೋ ಬೇರೆ ರೀತಿ ಹೇಳ್ತಾನೆ. ಅಥವಾ ಕಾನ್ಫರೆನ್ಸ್ ಕಾಲ್ ಹಾಕಿ ಅವನನ್ನು ಇಟ್ಕೊಳ್ತಾರೆ, ಇವನ ಬಗ್ಗೆ ಟೀಕೆ ಮಾಡ್ತಾ ಇರ್ತಾರೆ, ಇಲ್ಲಿ ಇವನು ಬೈತಾ ಹೋಗ್ತಾನೆ, ನೋಡಿದ್ಯಾ ನಿನ್ನ ಬಗ್ಗೆ ಅಂತ ಹೇಳಿದ ಅಂತೇಳಿ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂಥ ಅನಿವಾರ್ಯತೆ ಇವತ್ತಿನ ಕಾಲಘಟ್ಟದ ಯುವ ಸಮುದಾಯಕ್ಕೆ ಇದೆ. ಸರ್, ನಿಮ್ಮ ಇಷ್ಟು ಬ್ಯುಸಿ ಶೆಡ್ಯೂಲ್ಗಳ ನಡುವೆ ನಮಗಾಗಿ, ನಮ್ಮ ಮಾಧ್ಯಮಕ್ಕಾಗಿ ಟೈಮ್ ಕೊಟ್ಟು ಬಂದಿದ್ದೀರಿ. ಅದಕ್ಕಾಗಿ ತುಂಬ ಧನ್ಯವಾದಗಳು ಸರ್. ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ನಮಸ್ಕಾರ. ನಿಮಗೂ ಕೂಡ ಸುದ್ದಿಮನೆ ಕುಂದಾಪುರ ಬೆಳಗ್ಗೆ ನನಗೊಂದು ಅವಕಾಶ ಕೊಟ್ಟಿದೆ ನನ್ನ ಅನುಭವನ ಹಂಚಿಕೊಳ್ಳಿಕ್ಕೆ. ಹಾಗಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು.